ಪೊಲೀಸ್ ಅಧಿಕಾರಿಗಳಿಗೆ ನಾನು ಈ ಮೂಲಕ ತಿಳಿಸೋದೇನಂತಂದ್ರೆ, ಒಂದು ಸತ್ಯವನ್ನು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಧರ್ಮಸ್ಥಳ ಸುತ್ತವಟ್ಟಾರ ಎಲ್ಲಿ ಹೆಣ ಬೀಳ್ತದೆ ಅದನ್ನೆಲ್ಲ ನಾನು ಊತಾಕೋದು ನನ್ನ ಕೆಲಸ. ನಾವು ಮತ್ತೆ 4 ಜನ ರೂಮ್ ಬೈನವರೆಲ್ಲ ಹೋಗುದು, ಸರಿ ಹೊಡಿಯೋದು, ಕಾಲ್ ಮಂಡಿಗೆ ಕೀಳೆ ಹೊಡಿಯೋದು, ಸಖತ್ತಾಗಿ ಹೊಡೆದೊಡ್ದು ಓಡಿಸ್ತಾ ಇದ್ವಿ. ಪಾಪ ಬೈಕ್ ಓಡ್ತಾ ಇದ್ದ, ಆಕೆನ ಅತ್ಯಾಚಾರ ಮಾಡಿರ್ತಾರೆ. ಇದು ನಮಗೆ ಗಮನಕ್ಕೆ ಬಂತು, ಅದನ್ನ ನಾವು ಬಾಯಿ ಬಿಡ್ಲಿಕ್ಕೆ ಭಯ, ನಾವ್ ಎಲ್ಲಿ ಹೇಳಲಿಲ್ಲ. ಮಣ್ಣು ಮಾಡೋದು ಈ ತರ ಕೆಲಸ ನಾವು ಮಾಡೋದು. ಅದು ಮಣ್ಣು ಮಾಡುವಾಗ ಪೊಲೀಸ್ನವರು ಬರೋದಿಲ್ಲ. ಆ ಹೆಂಗ್ಸ್ ಹೇಳ್ತಲಾಗ ಕೈಯಲ್ಲಿ ಮಾಡ್ಬಿಟ್ಟು ಹೋದ್ರನ, ಕೈಯಲ್ಲಿ ನಮಸ್ಕಾರ, ನನ್ನ ಹೆಸರು ಚಿನ್ನ ಅಂತ ಕರೀತಾರೆ. ನಾನು ಮೂಲತಃ ಚೆನ್ನೈ ಮೂಲದವನಾಗಿರ್ತೇನೆ. ಕಾರಣ ನಾನು 1994ರಲ್ಲಿ ನಾನು ಧರ್ಮಸ್ಥಳ ಶ್ರೀ ಕ್ಷೇತ್ರ ಮಂಜುನಾಥ ಸ್ವಾಮಿ ಸನ್ನಿಧಾನದಲ್ಲಿ ಸೇವೆಗೆ ಅಂತ ಹೇಳಿ ಬಂದವ. ಶ್ರೀ ಕ್ಷೇತ್ರ ಸನ್ನಿಧಾನದಲ್ಲಿ ನೇತ್ರಾವತಿ ಸ್ನಾನಘಟ್ಟದಲ್ಲಿ ನನಗೆ ರೂಮನ್ನು ಕೊಟ್ಟು ಕೆಲಸಕ್ಕೆ ಇಟ್ಕೊಂಡಿರ್ತಾರೆ. ನಾನು ಕೆಲಸ ಮಾಡ್ತಾ ಇರ್ತೇನೆ. ನಾನು ಈ ಮೂಲಕ ತಿಳಿಸೋದೇನಂದ್ರೆ, ನ್ಯಾಯಾಧೀಶರಿಗೂ, ನ್ಯಾಯಪೀಠ ಅಥವಾ ನಮ್ಮ ಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿಗಳು ಅಲ್ಲ, ಪೊಲೀಸ್ ಅಧಿಕಾರಿಗಳಿಗೆ ನಾನು ಈ ಮೂಲಕ ತಿಳಿಸೋದೇನಂತಂದ್ರೆ, ಒಂದು ಸತ್ಯವನ್ನು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನನ್ನ ಪ್ರಾಣಾಭಯದಿಂದ ನಾನು ಊರು ಬಿಟ್ಟು ಹೋಗಿರ್ತೇನೆ. 2015-16ರಲ್ಲಿ ನಾನು ಊರು ಬಿಟ್ಟು ಹೋಗಿರ್ತೇನೆ. ಕಾರಣ ಏನಂತ ನಾನು ಇನ್ಮೇಲೆ ಹೇಳ್ತೇನೆ ವಿಷಯ. ಕಾರಣ ಉದಾಹರಣೆಗೆ ಈ ಸೌಜನ್ಯ ಕೇಸ್ಗೋಸ್ಕರ ನಾನು ಹೋಗಿರ್ತೇನೆ. ಆದ್ರೆ ಇದಕ್ಕೆ ಮುಂಚೆ ಇಲ್ಲಿ ಏನ್ ನಡೀತು ಅಂತಂದ್ರೆ, ನನಗೆ ಈ ಹೆಣಗಳನ್ನ ಊತಾಕೋದು ನನ್ನ ಕೆಲಸ ಆಗಿರ್ತದೆ. ಎಲ್ಲಿ ಅಂದ್ರ ನೇತ್ರಾವತಿ ಸ್ನಾನಘಟ್ಟ ಇರ್ಬೋದು, ಧರ್ಮಸ್ಥಳ ಸುತ್ತವಟ್ಟಾರ ಎಲ್ಲಿ ಹೆಣ ಬೀಳ್ತದೆ ಅದನ್ನೆಲ್ಲ ನಾನು ಊತಾಕೋದು ನನ್ನ ಕೆಲಸ. ಆದ್ರೆ ನಾನು ಅದು ಪ್ರತಿನಿತ್ಯ ಮಾಡ್ತಾ ಇರ್ತೇನೆ. ಬೆಳಿಗ್ಗೆ ಒಂದೇನ ಊತಾಕಿದ್ರೆ ಮಧ್ಯಾಹ್ನ ಒಂದೇನ ಸಿಗುತ್ತೆ, ಇಲ್ಲಾಂದ್ರೆ ಸಂಜೆ ಒಂದೇನ ಸಿಗುತ್ತೆ. ಬಟ್ ಈ ಹೆಣಗಳನ್ನು ಊತಾಕಿ ನಾನು ಬೇಸತ್ತಿ ಹೋಗಿರ್ತೇನೆ. ಆ ಊತಾಕ್ಲಿಲ್ಲ ಅಂತಂದಾಗ ನನ್ನ ಮನೆಗೆ ರೂಮ್ಗೆ ಬೀಗ ಹಾಕ್ತೇನೆ ಅಂತ ಬೆದರಿಕೆ ಮಾಡ್ತಾರೆ. ಆಗೋಸ್ಕರ ನಾನು ಅದನ್ನೆಲ್ಲ ಅನುಸರಿಸಿ ಮಾತಾಡ್ಕೊಂಡು ಮಾಡ್ತಾ ಇರ್ತೇನೆ. ಈಗ ನಾನು ಇದು ಯಾಕೆ ಹೇಳ್ತೇನೆ, ನನ್ನ ಆತ್ಮತೃಪ್ತಿಗೋಸ್ಕರ ಇದನ್ನು ಹೇಳ್ತಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾರ ಬಲಾತ್ಕಾರದಲ್ಲಿ ಇಲ್ಲ. ಯಾಕಂದ್ರೆ ಈ ಸೌಜನ್ಯ ಕೇಸು ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೀತಾ ಇರೋದ್ರಿಂದ ನಾನು ಟಿವಿಯಲ್ಲಿ ನೋಡಿ ಮುಂದೆ ಬಂದು ಹೇಳ್ಬೇಕಂತ ನಾನು ಇಷ್ಟಪಟ್ಟು ಬಂದಿರ್ತೇನೆ. ಆತ್ಮತೃಪ್ತಿಗೋಸ್ಕರ ಹೇಳೋಣ ಅಂತ. ಯಾಕಂದ್ರೆ ಕೆಲವು ಸತ್ಯತೆಗಳು ಗೊತ್ತಿದ್ದು ಗೊತ್ತಿಲ್ಲದೆ ಇರ್ಬೋದು. ಆದ್ರೆ ನನ್ನ ಮೂಲಕ ತಿಳಿದದನ್ನು ನಾನು ಹೇಳ್ಬಿಡೋಣ ಅಂತ ಈ ಮೂಲಕ ಬಂದಿದ್ದೇನೆ. ಕಾಲಕ್ರಮೇಣ ನಾನು ಬಂದ ವಸ್ತ್ರಲ್ಲಿ ನನಗೆ 25 ರೂಪಾಯಿ ಸಂಬಳ. ಸ್ಟಾರ್ಟಿಂಗ್ ಅಲ್ಲಿ 25 ರೂಪಾಯಿ ಸಂಬಳವನ್ನು ತಿಂಗಳ ನನಗೆ ರಬ್ಬರ್ ಬ್ಯಾಂಡ್ ಹಾಕಿ ಒಂದು ಬುಟ್ಟಿಯಲ್ಲಿ ಇಟ್ಕೊಳ್ತಿದ್ರು. ಅದರಿಂದ ತೆಗೆದು ನಮ್ಮ ಕೈಗೆ ಬಿಸಾಡ್ತಿದ್ರು. ಕಾರಣ ನಾವು ಕಸ ತೆಗೆಯೋರು, ಹೆಣ ಮಣ್ಣು ಮಾಡೋರು, ಈ ತರ ಕೀಳ ಮಟ್ಟದ ಕೆಲಸ ಮಾಡೋದ್ರಿಂದ ಕೈಯಲ್ಲಿ ಕೊಡ್ತಿರಲಿಲ್ಲ. ಹೀಗೆ ಬಿಸಾಡ್ತಿದ್ರು, ಹೀಗೆ ಇಟ್ಕೊಳ್ತಿದ್ವಿ ಅಷ್ಟೇ. ಕಾರಣ ಆಗ ಸ್ಟಾರ್ಟಿಂಗ್ ಅಲ್ಲಿ ಡಾಕ್ಟರ್ ಪೂಜ್ಯ ವೀರೇಂದ್ರ ಹೆಗ್ಡೆ ಅವರೇ ಅಂಬಾಸೆಡರ್ ಕಾರಲ್ಲೇ ಓಡಾಡ್ತಾ ಇದ್ರು. ಅಂಬಾಸೆಡರ್ ಕಾರಲ್ಲೇ ಬರ್ತಿದ್ರು, ಹೋಗ್ತಿದ್ರು. ನೇತ್ರಾವತಿ ಎಲ್ಲ ರೌಂಡ್ಸ್ ಬರ್ತಿದ್ರು, ಹೋಗ್ತಿದ್ರು. ಅವ್ರು ಬಂದಾಗೆಲ್ಲ ನಾವು ಅಡ್ಡ ಬಿದ್ದು ಕೈ ಮುಗಿತಿದ್ವಿ, ಕಾಲಿಗೆ ಬಿದ್ದು ಹೇಳ್ತಿದ್ವಿ, ಎಲ್ಲಾ ಸೇವೆ ಮಾಡ್ತಾ ಇದ್ವಿ. ಚಂದದಲ್ಲಿ ಕೆಲಸ ಮಾಡ್ತಾ ಇದ್ವಿ. ಕಸ ಗುಡಿಸೋದು, ಬೆಂಕಿ ಕೊಡೋದು, ಕಸವನ್ನೆಲ್ಲ ಸುಟ್ಟಾಕೋದು, ಈ ತರ ಕೆಲಸ ಮಾಡ್ಕೊಂಡು ಜನಸೇವೆ ಮಾಡ್ಕೊಂಡು ನಾವು ಇದ್ವಿ ಪ್ರತಿನಿತ್ಯ. ಇರ್ಬೇಕಾದ್ರೆ ಒಂದು ಸಂಕಟ, ಈ ಹೆಣಗಳನ್ನು ಊತಾಕೋದು ತುಂಬಾ ಬೇಸರದ ಕೆಲಸ. ನನಗೆ ಬೇರೆ ಪಾರೆ ಕಲ್ಲು ಮಣ್ಣು ಹೊರೋದು ಕೆಲಸ ಕೊಟ್ಟಿದ್ರು ಮಾಡ್ತಿದ್ದೆ. ಈ ಹೆಣ ಊತಾಕೋ ಕೆಲಸ ಕೊಡೋದು ತುಂಬಾ ತೃಪ್ತಿ. ನಾನು ಹೆಣವನ್ನು ಊತಾಕಿ ಮನೆಗೆ ಹೋಗ್ಬೇಕಾದ್ರೆ ತುಂಬಾ ಕಷ್ಟ. ಮಕ್ಕಳಿಗೆ ಹುಷಾರಿಲ್ಲದೆ ಆಗೋದು, ಜ್ವರ ಬರೋದು, ಇದೆಲ್ಲ ಆಗ್ತಿತ್ತು. ಮತ್ತೆ ಹೇಗೋ ಮಾಡ್ತಾ ಕಾಲ ಕಳೀತಾ ಹೋಗ್ತಾ ಇದ್ದೆ. ಯಾಕಂದ್ರೆ ನಮ್ಮ ಕೆಲಸವೇ ಹೆಣ ಊತಾಕೋದು. ಆದ್ರಿಂದ ನಾವು ಅದನ್ನ ಊತಾಕಿ ಅಂತ ಹೇಳಿದ ತಕ್ಷಣ ನಾವು ಊತಾಕಿರ್ತೇವೆ. ರಾಜೇಶನ್ ಮ್ಯಾನೇಜರ್ ಹೇಳಿದ ಕೂಡಲೇ ನಾವು ಆ ಕೆಲಸ ಮಾಡಿರ್ತೇವೆ. ಇವರು ಇದನ್ನು ತಂದು ರಾಜೇಂದ್ರ ದಾಸ್ ಅನ್ನೋರು ಮ್ಯಾನೇಜರು ವಿಠಲ್ನ ಮೇಲೆ ಕಟ್ಟಿ ಇಡ್ಲಿಕ್ಕೆ ನಮ್ಮ ಹತ್ರ ಒಂದು ಕಥೆ ಹೇಳ್ತಾರೆ. ಅವನು ಹೋಟ್ಲಲ್ಲಿ ಮೂಟೆ ಕಟ್ಟಿ ಇಟ್ಟಿದ್ದ, ಅವನೇ ಕೊಂದಾಕಿದ್ದ. ನಾವು ಊತಾಕಿದ್ವಿ ಅಂತ ಹೇಳಿ ವಿಠಲ್ನ ಮೇಲೆ ಹೇಳಿಬಿಡಿ ನೀವು, ನಾವು ಯಾವುದೇ ಹೋಟೆಲ್ ಕರೆದು ಕೇಳಿದಾಗ ಆ ತರ ಹೇಳಿ ಅಂತ ಹೇಳಿ ನಮ್ಮನ್ನು ಹೇಳ್ತಾರೆ. ಹಾಗೆ ಹೇಳುವಾಗ ನಾವು ಯೋಚನೆ ಮಾಡ್ತೀವಿ. ಮನೆಗೆ ಬಂದು ಹೆಂಡತಿ ಮಕ್ಕಳಲ್ಲಿ ಯೋಚನೆ ಮಾಡುವಾಗ, ಇವ್ರು ಕಾಸು ಕೊಡುವಾಗ ನಾವು ಇಸ್ಕೊಳ್ಲಿಕ್ಕೆ ನಾವು ಇರ್ಲಿಕ್ಕಿಲ್ಲ, ನಮ್ಮನ್ನು ಒಳಗೆ ತಳ್ಳುವ ಐಡಿಯಾ ಮಾಡ್ತಾರೆ. ಬದುಕುಪಸಿ ಆಗ್ಲಿಕ್ಕೆ ನಾವು ರೆಡಿ ಇಲ್ಲ. ನಾವು ಭಿಕ್ಷೆ ಎತ್ತಿದ್ರು ಎಲ್ಲಿಯಾದ್ರೂ ಹೋಗಿ ಜೀವನ ಮಾಡುವ ಅಂತ ಹೇಳಿ ಒಂದು ನಿರ್ಧಾರ ಮಾಡಿ ನನ್ನ ಅಕ್ಕ ಭಾವ ನಾವೆಲ್ಲ ಒಂದು 4 ಜನರು ಸೇರಿ ನಾವು ಊರಿಗೆ ಹೊರಡ್ತೇವೆ. ನಮ್ಮ ಊರಿನಲ್ಲಿ ಯಾವ್ದಾದ್ರು ಕೆಲಸ ಮಾಡ್ಕೊಂಡು ಹೋಗ್ತೇವೆ, ನಮ್ಗೆ ಊರಿನಲ್ಲಿ ಇಷ್ಟ ಇರ್ಲಿಕ್ಕೆ ಹೋಗ್ತೇವೆ ಅಂತ ಹೇಳಿ ಹೊರಡ್ತೀವಿ. ಹೊರಡ್ಬೇಕಾದ್ರೆ
ನಮಗೆ ಒಂದು ಜೀವನ ಮೂಲ ಅಂತ ಹೇಳಿ ಒಂದು ಮೂಲ ವೇತನ ಅಂತ ಕಾಸು ಇಟ್ಕೊಳ್ತಾರೆ ಸಂಬಳದಲ್ಲಿ ಕೊಡ್ಬೇಕಾದ್ರೆ. ಅದು ಒಂದು 25 ವರ್ಷ ಕೆಲಸ ಮಾಡಿದ್ರಿಂದ ನಮ್ಗೆ 3.5 ಲಕ್ಷ ಅಮೌಂಟ್ ಕೊಡ್ಲಿಕ್ಕೆ ಇರ್ತದೆ. 3.5 ಲಕ್ಷದಲ್ಲಿ ನಮ್ಗೆ ಒಂದು 50,000 ಕೊಟ್ಟು ನಮ್ಮನ್ನು ಲೆಟರ್ ಬರೆಸ್ಕೊಳ್ತಾರೆ, ನೀವಾಗೆ ಹೋಗೋದು ಅಂತ ಹೇಳಿ. ನಾವಾಗೆ ಹೋಗುವಾಗೆ ಲೆಟರ್ ಬರೆದು ಸೈನ್ ಮಾಡಿಸಿ ನಮ್ಮನ್ನು ಕಳಿಸಿಬಿಡ್ತಾರೆ ಅಲ್ಲಿಂದ. ಯಾಕಂದ್ರೆ ಮೇಲ್ನೋಟಕ್ಕೆ ನಾವು ಏನೇ ತಿಳ್ಕೊಂಡ್ರು ಅಲ್ಲಿ ಏನ್ ನಡೀತದೆ ಅಂತ ಗೊತ್ತಾಗಲ್ಲ. ಯಾಕಂದ್ರೆ ನಾನು ಹೆಣಗಳು ಊತಾಕೋದು, ಈ ತರ ಚಟುವಟಿಕೆ, ಮತ್ತೆ ಏನಾದ್ರು ಗಲಾಟೆ ಆದಾಗ ಅವರೊಟ್ಟಿಗೆ ಸೇರ್ಕೊಳ್ಳೋದು ಎಲ್ಲ ಕೆಲಸ ಮಾಡೋದ್ರಿಂದ ನನಗೆ ಫುಲ್ ಫ್ರೀ ಆಗಿ ಬಿಟ್ಟಿರ್ತಾರೆ. ನಾನು ದೇವಸ್ಥಾನದಲ್ಲಿ ಹೋಗುದು, ಅಲ್ಲಿ ಇಲ್ಲಿ ಏನು ಕೆಲಸ ಮಾಡಿದ್ರು ನಾನು ಎಲ್ಲಾ ಕಡೆ ಅಲೌಡ್ ಇರುತ್ತೆ ನನಗೆ. ಹಾಗಾಗಿ ಈಗ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿ ಹೆಣಗಳು ಬೀಳ್ತಾ ಇದ್ವು ಅಂತಂದ್ರೆ ಸುಮ್ನೆ ಒಂದು ಬೀಳ್ತಾ ಇರ್ಲಿಲ್ಲ. ಹೆಣ್ಮಕ್ಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅವರೇ ಸಾಯ್ತಾ ಇದ್ರು ಹೆಣ್ಮಕ್ಳು. ಕಾರಣ ಚಡ್ಡಿ ಇರ್ಲಿಲ್ಲ, ಒಳಗಡೆ ಚಡ್ಡಿ ಇರ್ಲಿಲ್ಲ, ಮೇಲ್ಗಡೆ ಪೆಟಿಕೋಟ್ ಮಾತ್ರ ಇರ್ತಿತ್ತು, ಡ್ರೆಸ್ ಇರ್ತಿರ್ಲಿಲ್ಲ. ಮತ್ತೆ ಸಾಲೆ ಬುಕ್ಕು ಈ ತರ ಕೆಲವೊಂದು ಜಾಗದಲ್ಲಿ ಇತ್ತು. ಅದನ್ನ ನಾವು ಗುಂಡಿಲಿ ಹಾಕಿ ಮಣ್ಣು ಮಾಡಿದೀವಿ. ಕಾರಣ ಅಂದ್ರೆ ಕೆಲವೊಂದು ಡೆಡ್ ಬಾಡಿಗಳಿಗೆ ಪೊಲೀಸ್ನವರೇ ಬರೋದಿಲ್ಲ. ಯಾಕಂದ್ರೆ ಇವರು ಮಾಹಿತಿ ಕಚೇರಿ ಸಿಬ್ಬಂದಿಯವರು ಹೇಳಿ ಕಳ್ಸಿದ್ರೆ ಮಣ್ಣು ಮಾಡಿ ಬರ್ಬೇಕು ನಮ್ ಕೆಲಸ. ಅವ್ರು ತೋರಿಸಿದ್ರು ನಾವು ಮಾಡೋದು ಅಷ್ಟೇ ನಮ್ ಕೆಲಸ. ಯಾಕಂದ್ರೆ ನಾವು ಮಾಡ್ಲಿಲ್ಲ ಅಂದ್ರೆ ನಮ್ಗೆ ಅವರು ಬೈತಾ ಇರ್ತಾರೆ. ಯಾಕಂದ್ರೆ ರೂಮ್ ಬೀಗ ಹಾಕ್ತಿವಿ, ಹಾಗೆ ಟಾರ್ಚರ್ ಇರ್ತದೆ. ನಮ್ ಕೆಲಸ ಅದಾಗಿರೋದ್ರೆ ನಮ್ಗೆ ಮುಗಿದ್ರೆ ಸಾಕು, ನಾವ್ ನೆಮ್ಮದಿ ಆಗಿರ್ಬೋದು ಅಂತ ಹೇಳಿ ನಾವು ಹೋಗಿ ಪಾಪ ಗುಂಡಿ ತೆಗೆಯೋದು, ಮಣ್ಣು ಹಾಕೋದು, ಬರೋದು ನಮ್ದು ಈ ಕೆಲಸ. ಹಾಗಾದ್ರೆ ಕೆಲವೊಂದು ರಸ್ತೆ ಬದಿಯಲ್ಲಿ ಅಲ್ಲಿ ಇಲ್ಲೆಲ್ಲ ತುಂಬಾ ಹಾಕಿದ್ದೇನೆ. ಯಾಕಂದ್ರೆ ಇಲ್ಲಿ ಹೆಣ ಹಾಕಿದ್ದೇನೆ ಅಂತ ನನಗೇನೆ ಗೊತ್ತು. ಹೆಣ ಹಾಕಿದವ ನಾನು ಅದನ್ನು ತೋರಿಸ್ಲಿಕ್ಕೆ ಮುಂದೆ ಬರ್ತೀನಿ. ಕಾರಣ ಏನಂದ್ರೆ ಈಗ ಈ ಸೌಜನ್ಯ ಕೇಸಿಂದ ಅದನ್ನೆಲ್ಲ ತೆಗಿತಾರೆ ಅಂತ ವಿಷಯ ತಿಳ್ಕೊಂಡೆ. ಹಾಗೆ ತಿಳ್ಕೊಂಡು ನಾನು ಊತ ಹಾಕಿದ್ದನು ನಾನೇ ತೋರಿಸುವ ಮುಂದೆ ನಿಂತು. ಈಗ ನಾನೇ ಊತ ಹಾಕಿದ್ದಲ್ವಾ, ನನಗೆ ಆ ಜಾಗ ಎಲ್ಲ ಗೊತ್ತಿದೆ, ತೋರಿಸುವ ಅಂತ ನಾನೊಂದು ಈ ಮೂಲಕ ತಿಳಿಸೋಕೆ ಇಷ್ಟಪಡ್ತೀನಿ. ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ ಅಲ್ಲಿ ದೊಡ್ಡ ವಿಷಯ ಒಂದು ನಡೀತು ಈ ಸೌಜನ್ಯ ಕೇಸಿನಿಂತ ಮುಂಚೆ. ಅದು ಜನಗಳಿಗಿಂತ ಪೊಲೀಸ್ನವ್ರಿಗೆ ಗೊತ್ತಿಲ್ಲ. ಕಾರಣ ಏನಂದ್ರೆ ಅಲ್ಲಿ ಒಬ್ರು ಆನೆ ಮಾವುತರಿದ್ರು. ಆನೆ ಮಾವುತ ನಾರಾಯಣ ಸಪಾಳೆ ಅಂತ ಇದ್ರು, ಯಮನ ಗಂಗಾ ಅಂತ ಒಬ್ರಿದ್ರು. ಅವ್ರ ತಂಗಿನ ರಾಜೇಂದ್ರ ರೈ ಅಂತ ಒಬ್ರು ಗಾರ್ಡನ್ ಸೂಪರ್ವೈಸರು. ಅವರು ತುಂಬಾನೇ ಲೈನ್ ಹೊಡಿತಾ ಇದ್ರು, ನನ್ ಮುಂದೆನೆ ಲೈನ್ ಹೊಡಿತಾ ಇದ್ರು. ಕಾರಣ ನಾನು ಅದನ್ನು ಕಂಡುಕೊಳ್ಳಲ್ಲ. ಯಾಕಂದ್ರೆ ಅವರು ಒಬ್ರು ಸೂಪರ್ವೈಸರ್ ಈ ತರ ಮಾಡ್ತಾರೆ, ನಾವು ಕಸ ಗುಡ್ಸೋರು, ನಮ್ಗೆ ಅದಕ್ಕೆ ಸಂಬಂಧ ಇಲ್ಲ. ಏನ್ ಎಟ್ಟಿದ ವಿಷಯ, ಅವ್ರಿಗೆ ಮದುವೆ ಆಗಿಲ್ಲ, ಹಾಗೆ ಹೀಗೆ ಈಗಾಡ್ಸೋದು, ನಮ್ಮ ಎದುರಲ್ಲೆಲ್ಲ ಹೇಳ್ಕೊಳ್ಳೋದು, ಮತ್ತೆ ಗಾರ್ಡನ್ ಅಲ್ಲೆಲ್ಲ ಅವ್ರನ್ನ ಚುಡಾಯಿಸೋದೆಲ್ಲ ಮಾಡ್ತಾ ಇದ್ರು. ಅವ್ರ ಕೆಲಸ ಸಿಮೆಂಟ್ ಕಲ್ಸ್ಕೊಡೋದು, ಈ ಗಾರೆ ಮೇಸ್ತ್ರಿ ಹೆಲ್ಪರ್ ಕೆಲಸ ಮಾಡ್ಕೊಂಡಿದ್ಲು. ನಾರಾಯಣ ಸಪಾಳೆಯನ್ನ ದೇವಸ್ಥಾನಕ್ಕೆ ಬರ್ತಾ ಇದ್ದ, ಅಲ್ಲಿ ಅಶ್ವತ್ಥ ಕಟ್ಟೆಯನ್ನು ಸುತ್ತಾ ಇದ್ದ. ನಮ್ಗೆ ಗೊತ್ತಿಲ್ಲ, ನಾವು ಏನ್ ತಿಳ್ಕೊಂಡ್ವಿ ಅಂದ್ರೆ ಮ್ಯಾನೇಜರ್ ಹೇಳೋದು, ನೀವು ಅವನನ್ನು ಅವನನ್ನು ಹೊಡೆದು ಓಡಿಸು ಅಂತ. ನಾವು ಮತ್ತೆ 4 ಜನ ರೂಮ್ ಬೈನವರೆಲ್ಲ ಹೋಗುದು, ಸರಿ ಹೊಡಿಯೋದು, ಕಾಲ್ ಮಂಡಿಗೆ ಕೀಳೆ ಹೊಡಿಯೋದು, ಸಖತ್ತಾಗಿ ಹೊಡೆದೊಡ್ದು ಓಡಿಸ್ತಾ ಇದ್ವಿ. ಪಾಪ ಬೈಕ್ ಓಡ್ತಾ ಇದ್ದ. ಮತ್ತೆ ರಿಕ್ಷಾದವ್ರು ಹೇಳ್ತಾ ಇದ್ರು, ಅವ ಹುಚ್ಚಲ್ಲ ಮಾರಾಯ, ಅವ ಇಲ್ಲಿ ಅವನೇ ಆನ ಮಾವುತ, ಅವನದು ಜಾಗ ಎಲ್ಲ ಇದೆ, ಅವ ಇಲ್ಲಿ ಸ್ವಂತ ಮನೆ ಇದೆ ಮಾರಾಯ, ಅವನನ್ನ ಯಾಕೆ ಓಡಿಸ್ತಾನೆ ಅಂತ ರಿಕ್ಷಾದವ್ರು ಹೇಳುವಾಗ ಮತ್ತೆ ಗೊತ್ತಾಯ್ತು ನಮ್ಗೆ ಈ ಊರಿನವನವನು ಅಂತ. ಮತ್ತೆ ಆನೆ ಮಾವುತ ಅಂತ ಆಗ ಗೊತ್ತು ನಮ್ಗೆ. ಮ್ಯಾನೇಜರ್ ಹೇಳಿದ್ರು ಅವನು ಹುಚ್ಚ, ಅವನನ್ನು ಒಳಗೆ ಬಿಡಬಾರ್ದು, ಓಡಿಸು ಅಂತ ಹೇಳ್ತಿದ್ರು. ನಾವ್ ಎಷ್ಟೇ ಹೊಡೆದು ಓಡಿಸಿದ್ರು ಅವನು ಅಶ್ವತ್ಥ ಕಟ್ಟೆಗೆ ಬಂದು ರೌಂಡ್ ಹಾಕೋದು, ಕೈ ಮುಗಿಯೋದೆಲ್ಲ ಹೋಗ್ತಿದ್ದ. ಆಗಿರ್ಬೇಕಾದ್ರೆ ಅವರು ರಾಜೇಂದ್ರ ಈ ಗಾರ್ಡನ್ ಸೂಪರ್ವೈಸರ್, ಅವರು ಸಹ 2-3 ಸರಿ ಹೊಡೆದಿದ್ದಾರೆ. ಮತ್ತೆ ನಾವು ತುಂಬಾ ಸರಿ ಹೊಡೆದಿದ್ದೇವೆ, ನಮ್ಮನ್ನು ಹೊಡೆಸಿದ್ದಾರೆ. ಆಗ ಹೊಡೆಸಿದ್ದು ಈ ತರ ಫಂಕ್ಷನ್ ಹೋಗಿ ಬರ್ಬೇಕಾದ್ರೆ ನಾವು ನೋಡಿರ್ತೀವಿ ಅಲ್ಲಿ ದೇವಸ್ಥಾನ KSRTC ಹೊಸ ಬಸ್ ಸ್ಟ್ಯಾಂಡ್ ಹತ್ರ. ಮತ್ತೆ ಬರ್ಬೇಕಾದ್ರೆ ಮರು ದಿವಸ ಕೊಲೆ ಆಗಿರುತ್ತೆ. ಕಾರಣ ಏನಂದ್ರೆ ಇವರು ರಾಜೇಂದ್ರ ಈ ಟೀಮು ಸೇರ್ಕೊಂಡ್ಬಿಟ್ಟಿರುತ್ತೆ. ಕಾರಣ ಅದು ನಮ್ಗೆ ಕಿವಿ ಮಾತು ಬಂದಿದೆ, ನಾವು ನೋಡ್ಲಿಲ್ಲ ಅಂದ್ರೂ ಅದು ಸತ್ಯ, ಅಪ್ಪಟ ಸತ್ಯ, ಖಚಿತವಾದ ಸತ್ಯ ಅದು. ಯಾಕಂದ್ರೆ ಇವರು ಅವ್ರ ಮೇಲೆ ಕಣ್ಣಿತ್ತು ಫಸ್ಟೇ. ಯಾಕಂದ್ರೆ ಮೊದಲೇ ಆ ಜಾಗ ಖಾಲಿ ಮಾಡಿಸ್ಲಿಕ್ಕೆ ಇವರನ್ನು ಓಡಿಸ್ತಾ ಇದ್ರು ಯಾರು, ನಮ್ಮ ಹರ್ಷೇಂದ್ರ ಕುಮಾರ್ ಸನ್ನದನೆಗಳು. ಆದ್ರೆ ಇವ್ರು ಹೋಗ್ತಿರ್ಲಿಲ್ಲ, ಎಷ್ಟೇ ಗಡಿಬಿಡಿ ಇದ್ರು. ಇವ್ರು ಮಕ್ಳು ಮರಿ ಯಾರು ಅಲ್ಲಿ ಇರ್ತಿರ್ಲಿಲ್ಲ, ಅವ್ರು ಮಾತ್ರ ಅಣ್ಣ ತಂಗಿ ಇಬ್ರು ಇರ್ತಾ ಇದ್ದದ್ದು. ಜಾಗ ಇತ್ತು. ಮತ್ತೆ ಅವರು ಗಾರೆ ಕೆಲ್ಸಕ್ಕೆ ಹೋಗಿ ಬಂದು ಅದರಲ್ಲಿ ಜೀವನ ಮಾಡ್ತಾ ಇದ್ರು. ಇವ್ರು ಪಾಪ ತಲೆಗಿಲೆ ಬಾಚ್ಕೊಂಡು ವೈಟ್ ಸಟ್ಟೆ ಪಂಚೆ ಉಟ್ಕೊಂಡು ಸುಮ್ನೆ ರೌಂಡ್ ಹೊಡಿಯೋದು ಬರೋದು ಹೋಗ್ತಾ ಇದ್ರು. ಸ್ವಲ್ಪ ಮಾನಸಿಕ ಆ ತರ ಇದ್ರು ಅವರು, ಯಾರು ಸಫಲ್ ನಾರಾಯಣ ಅನ್ನೋರು. ಅದ ನಂತರ ಇವರನ್ನು
ರಾಜೇಂದ್ರ ಒಂದು 2-3 ಜನ ಕೂಡ ಅಂದ್ರೆ ಉದಯ್ ಜೈನ್ ಈ ಟೈಪ್ ಒಂದ್ 2-3 ಜನನು ಒಟ್ಟಿಗೆ ಸೇರಿಸ್ಕೊಂಡು ನೈಟ್ ಹೋಗಿರ್ತಾರೆ, ಆಕೆನ ಅತ್ಯಾಚಾರ ಮಾಡಿರ್ತಾರೆ. ಇದು ನಮಗೆ ಗಮನಕ್ಕೆ ಬಂತು, ಆದ್ರೆ ನಾವು ಬಾಯಿ ಬಿಡ್ಲಿಕ್ಕೆ ಭಯ, ನಾವ್ ಎಲ್ಲಿ ಹೇಳಲಿಲ್ಲ. ಅದು ಮಾಡಿ ಅವರು ಆ ಟೈಮ್ಗೆ ಅಣ್ಣ ಎಂಟ್ರಿ ಆಯ್ತಾನೆ, ನಾರಾಯಣ ಸಪ್ಪಾಳೆ, ಅವನು ಹೊಡೆದು ಬಿಡ್ತಾರೆ. ಹೊಡೆದು ಬಿಟ್ಟು ಪೆಟ್ಟಿ ಇರ್ತದೆ, ಕಬ್ಬಿಣದ ಪೆಟ್ಟಿಗೆ, ಅದನ್ನು ಬಿಚ್ಚಿ ತಗೊಂಡೋಗಿ ಅಷ್ಟು ದೂರದಲ್ಲಿ ಬೈಲಲ್ಲಿ ಬಿಸಾಡಿರ್ತಾರೆ. ಚಿನ್ನದ ಓಳೆ, ಬೆಂಡೋಳೆ ಇರುತ್ತೆ, ಅದನ್ನು ಅಲ್ಲಿ ಬಿಸಾಡ್ತಾರೆ. ನಾವು ಅರ್ಲಿ ಮಾರ್ನಿಂಗ್ ನಾವು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಈ ತರ ನ್ಯೂಸ್ ಅಂತ ಓಡೋಗಿ ನೋಡ್ತೇವೆ. ಆದ್ರೆ ಅವ್ರು ಎಲ್ಲ ಉತ್ಪತ್ತಿ ಮಾಡ್ತಾರೆ, ದೃಷ್ಟಿ ಮಾಡ್ತಾರೆ, ಎಲ್ಲ ರೂಮ್ ಬೈನವ್ರಿಗೆಲ್ಲ ಹೇಳಿ ಕೊಟ್ಟಿರ್ತಾರೆ. ಅಷ್ಟೊತ್ತಿಗೆಲ್ಲ ಕಳ್ಳರು ಬಂದಿದ್ರು ಅಂತ. ಕಳ್ಳರು ಬಂದ್ರೆ ಚಿನ್ನ ತಗೊಂಡು ಹೋಗ್ತಾರೆ. ಅಲ್ಲಿ ಚಿನ್ನ ಅಲ್ಲೇ ಇತ್ತು, ಬೆಂಡೋಳೆಲ್ಲ ಅಲ್ಲೇ ಬಿದ್ದಿತ್ತು, ಆದ್ರೆ ಏನು ಮುಟ್ಲಿಲ್ಲ. ಪೊಲೀಸ್ ನಾಯಿ ಬಂತು, ನಾಯಿ ಆ ಬೈಲಲ್ಲಿ ಒಂದು ರೌಂಡ್ ಹೋಗಿ ಬಂದು ಹೊಸ ಬಸ್ ಸ್ಟ್ಯಾಂಡ್ ಹತ್ರ ನಿಂತು ಸುಮ್ನೆ ಆಯ್ತು. ಅಂದ್ರೆ ಅಲ್ಲಿಗೆ ಕಳ್ಳ ಹೊಂಟೋದ ಅಂತ ಹೇಳಿ ಕತೆ ಕಟ್ಬಿಟ್ರು ಕಳ್ಳರು ಅಂತ ಹೇಳಿ. ಅದು ಮಾಡಿದೆಲ್ಲ ರಾಜೇಂದ್ರ ರಯ್ಯ ಮಾಡಿದ್ದು ಅಂತ ಎಲ್ಲ ಅಪ್ಪಟ ಪ್ರಚಾರ ಆಗಿದೆ. ಒಂದ್ ಹೇಳೋದಂದ್ರೆ ಏನಂದ್ರೆ, ಇದು ಸತ್ಯ ಸಂಗತಿ ವಿಷಯ. ಹೆಣ ಬಿದ್ದಿದೆ ಅನ್ನೋದು ಅವ್ರಿಗೆ ಮಾಹಿತಿ ಗೊತ್ತಿರುತ್ತೆ, ಅವ್ರಿಗೆ ಮಾಹಿತಿ ಕಚೇರಿಯವ್ರಿಗೆ ಗೊತ್ತಿರುತ್ತೆ. ಅವ್ರು ಫಸ್ಟೇ ನನಗೆ ಹೇಳಲ್ಲ, 1-2 ದಿವಸ ವೆಯ್ಟ್ ಮಾಡಿಸ್ತಾರೆ. ಕಾರಣ ಅವ್ರು ಫಸ್ಟೇ ಹೇಳಿದ್ರೆ ಫ್ರೆಶ್ ಆಗಿ ಹೋಗುತ್ತೆ ಅಂತ. ಆ ಹೆಣ ಕೊಳ್ತು ಸ್ವಲ್ಪ ಸ್ಮೆಲ್ ಬರುವಾಗ ಯಾರೋ ಬಂದು ಹೇಳುವಾಗೆ ನ್ಯೂಸ್ ತಗೊಳ್ತಾರೆ. ನ್ಯೂಸ್ ಅಂದ್ರೆ ಯಾರೋ ಯಾತ್ರಿಕರು ಹೇಳಿದ್ರು ಅಲ್ಲಿ ಸ್ಮೆಲ್ ಬರ್ತಾ ಇದೆ ಅಂತ, ಹೋಗಿ ನೋಡಿದ್ದಾರೆ, ಹೆಣ ಇದೆ, ಹೋಗಿ ಮಣ್ಣು ಮಾಡು ಅಂತ ಹೇಳ್ತಾರೆ. ಅಲ್ಲಿ ಮಣ್ಣು ಮಾಡ್ಲಿಕ್ಕೆ ಹೋಗುವಾಗ ನಮಗೆ ಆ ಬಟ್ಟೆಯನ್ನು ಅರಿದು ತಗೊಂಡು ಬರ್ಲಿಕ್ಕೆ ಹೇಳ್ತಾರೆ. ಅದನ್ನ ಅರಿಲಿಕ್ಕೆ ಅಷ್ಟು ಸ್ಮೆಲ್ ಇರುತ್ತೆ, ಅದನ್ನು ವಾಸ ಮಾಡ್ಲಿಕ್ಕೆ ಆಗುದಿಲ್ಲ. ಕಾರಣ ನಾವೇನ್ ಮಾಡ್ತೀವಿ, ಅದನ್ನು ಹಾಗೆ ಗುಂಡಿ ತೆಗೆದು ಮಣ್ಣಿಗೆ ಹಾಕ್ತೇವೆ. ಹಾಕಿ ಪಕ್ಕದಲ್ಲಿ ಯಾವ್ದಾದ್ರು ಒಂದು ಬಟ್ಟೆ ಇದ್ರೆ, ಆ ನದಿ ಪಕ್ಕದಲ್ಲಿ ಯಾವ್ದಾದ್ರು ಬಟ್ಟೆ ಇರುತ್ತೆ, ಅದನ್ನು ತಗೊಂಡೋಗಿ ನಾವು ಅಲ್ಲಿಗೆ ಕೊಡ್ತೇವೆ ಪೊಲೀಸ್ನವ್ರಿಗೆ. ಹಾಗೆ ಮಾಡ್ತೀವಿ. ಆದ್ರೆ ಪೊಲೀಸ್ನವರು ಅಲ್ಲಿಗೆ ಬಂದು ಸ್ಪಾಟ್ ನೋಡೋದಿಲ್ಲ. ಬಟ್ ನೋಡಿದ್ರು ಅವ್ರು ಏನು ಹೇಳಕ್ಕಾಗಲ್ಲ, ಹೊರಗೆ ಏನು ಹೇಳ್ಬೇಡ ಮಾರ, ಮಣ್ಣಾಕು, ನಿನ್ನ ಅಷ್ಟಿಗೆ ನೀನು ಹೋಗು ಅಷ್ಟೇ ಹೇಳ್ತಾರೆ. ಮತ್ತೆ ಅದೆಲ್ಲ ಮಾಡ್ತಾ ಇದ್ರು. ಇದು ನಡೆದ ಸಂಗತಿ. ಮತ್ತೆ ಹೆಣಗಳೆಲ್ಲ ನಾವು ಮೊದಲೆಲ್ಲ ಅಂಬಾಸೆಡರ್ ಕಾರಲ್ಲಿ ತಗೊಂಡು ಹೋಗ್ತಾ ಇದ್ವಿ. ಅಂಬಾಸೆಡರ್ ಕಾರಲ್ಲಿ ತಗೊಂಡು ಹೋಗ್ಬೇಕಾದ್ರೆ ಒಬ್ರು ಡ್ರೈವರ್ ಮುಖ ತೋರ್ಸ್ಮಾರೆ ನೋಡು ಅಂತ ಹೇಳಿದ್ರು. ನಾನು ಸುಮ್ಮನೆ ಉದಾಹರಣೆಗೆ ಹಿಂದೆಗಡೆ ಬಾನಟ್ ಇದೆ ನೋಡಿ, ಅದರಲ್ಲೇ ಹಾಕೋದು ಏನವನ್ನು, ಅದನ್ನು ತೆಗೆದು ತೋರಿಸಿದಕ್ಕೆ ಪೊಲೀಸ್ನವ್ರು ನನ್ನ ಬೈದ್ರು. ನೀನು ಯಾರು ಪರ್ಮಿಷನ್ ಹೇಳಿದೆ, ಯಾಕೆ ಮರ ಈಗೆಲ್ಲ ಪಬ್ಲಿಕ್ ಮಾಡ್ತೀಯಾ, ತೋರಿಸ್ತೀಯಾ, ನೀನು ತೋರಿಸಬಾರ್ದು ಹಾಗೆ ಅಂತ ಬೈದ್ರು. ಅದು ತೋರಿಸಿದ್ದು ತಪ್ಪು ನಮ್ದು. ಯಾಕಂದ್ರೆ ಅದು ಯಾರಾದ್ರೂ ಸಂಬಂಧಿಕರಿದ್ರೆ ಗೊತ್ತಿದ್ರೆ ನೋಡಿದ್ರೆ ಯಾರಾದ್ರೂ ಪರಿಚಯ ಹೇಳ್ತಾರೆ ಅಂತ ನಾನೇ ಮನದಾಳದಿಂದ ತೋರಿಸ್ಬಿಟ್ಟೆ. ಅದನ್ನ ನಾನು ಬೈದ್ ಬಿಟ್ರು. ಆನಂತರ ಏನಂದ್ರೆ ಸಸ್ಪೆನ್ಸ್ ಅಲ್ಲಿ ಅದು ಡಿಕ್ಕಿಲಿ ಹಾಕೋದು, ಎಲ್ಲಾದ್ರೂ ಒಂದು ಕಾಡು ಪ್ರದೇಶ ಇರೋಕ್ಕೆ ತಗೊಂಡೋಗಿ ಹಾಕೋದು. ಮತ್ತೆ ಧರ್ಮಸ್ಥಳದಲ್ಲಿ ಹೊಸ ಬಸ್ ಸ್ಟ್ಯಾಂಡ್ ಆಗುವ ಮುಂಚೆ ಹಳೆ ಬಸ್ ಸ್ಟ್ಯಾಂಡ್ ಇತ್ತು, ಅಣ್ಣಪ್ಪ ಸ್ವಾಮಿ ಬೆಟ್ಟದ ಎದುರುಗಡೆ ಇತ್ತು. ಆ ಬೆಟ್ಟದಲ್ಲಿ ಕೆಲವು ಭಿಕ್ಷುಕರು ಎಲ್ಲ ಇರ್ತಾ ಇದ್ರು. ಕಾರಣ ಭಿಕ್ಷುಕರು ಧರ್ಮಸ್ಥಳದಲ್ಲಿ ಇದ್ರೆ ಉದ್ದೇಶ, ಇಲ್ಲಿ ಮ್ಯಾನೇಜ್ಮೆಂಟ್ ನಮಗೆ ಹೇಳಿದ್ದು, ಧರ್ಮಸ್ಥಳ ಅಂದ್ರೆ ಧರ್ಮದಲ್ಲಿ ಯಾರು ಇಲ್ಲ, ಧರ್ಮಸ್ಥಳದಲ್ಲಿ ಭಿಕ್ಷುಕರೇ ಇಲ್ಲ ಅನ್ನುವಂತ ಭಾವನೆ, ಧರ್ಮಸ್ಥಳಕ್ಕೆ ಬರ್ಬೇಕು ಅನ್ನೋದು ದೇವಸ್ಥಾನದ ಉದ್ದೇಶ, ದೇವಸ್ಥಾನ ನಿರ್ವಾಹ ಇಲ್ಲಿ ದೇವಸ್ಥಾನದ ಆಡಳಿತ ಉದ್ದೇಶ. ಆದ್ರಿಂದ ಯಾವುದೇ ಭಿಕ್ಷಿಕ ಬಂದ್ರು ಸರಿ ಅವನನ್ನು ಒಳ್ಳೆ ಮಾತಿನಲ್ಲಿ ಕಲಿಸೋದಿಲ್ಲ, ಸರಿ ಹೊಡೆಯೋದು, ಮೊಣಕಾಲಿಗೆ ಮಂಡಿಯಿಂದ ಕೆಳಗೆ ಹೊಡೆದು ಅವನನ್ನು ಮಾಹಿತಿ ಕಚೇರಿಯಿಂದ 30 ರೂಪಾಯಿ ಕಾಸನ್ನು ಇಸ್ಕೊಂಡು, ಒಂದು ಸಕಲೇಶ್ಪುರ, ಒಂದು ಮಂಗಳೂರು, ಈ ಕಡೆ ಎಲ್ಲಾದ್ರೂ ಕಲಿಸ್ಬಿಡ್ತಿದ್ವಿ. ಅವ್ರು ಹೋಗ್ತಾರೆ, ಮತ್ತೆ ಮರು ದಿವಸ ಬರ್ತಾರೆ. ಅಂತವ್ರನ್ನು ಮಾಹಿತಿ ಕಚೇರಿ ಸಿಬ್ಬಂದಿಯವರೇ ರಾತ್ರಿ ಹೊತ್ತು ಅವನನ್ನು ಟವಲ್ ಹಾಕೋದು, ಎಳೆದಾಡೋದು ಎಲ್ಲ ಮಾಡುವಾಗ ಅವನು ಸತ್ತೋಗ್ತಾನೆ. ಏನ ಮಧ್ಯರಾತ್ರಿಗೆಲ್ಲ ಯಾರು ಇಲ್ಲ, ಅವ್ರವ್ರಿಗೆ ಮಲಗಿರ್ತಾರೆ. ಅವನನ್ನು ಬೆಳಿಗ್ಗೆ 7 ಗಂಟೆ 8 ಗಂಟೆ ಆಗುವಾಗ ನಾವು ಡ್ಯೂಟಿಗೆ ಹೋಗುವಾಗ ಅಲ್ಲಿ ತರಕಾರಿ ಗಾಡಿ ಇರುತ್ತೆ, ಆ ಗಾಡಿಯಲ್ಲಿ ಅವನನ್ನು ಹಾಕುದು, ಕೊಟ್ಟು ಆರೆ, ಅದನ್ನು ಗುದ್ಲಿ ಆರೆ ಅಂತ ಹೇಳ್ತೇವೆ ಕನ್ನಡದಲ್ಲಿ, ಇಲ್ಲಿ ತುಳುನಾಡಲ್ಲಿ ಕೊಟ್ಟು ಆರೆ ಅಂತಾರೆ. ಅದನ್ನ ಹಾಕೊಂಡು ಒಂದು ಹಳೆ ಬಟ್ಟೆಯನ್ನು ಮೇಲೆ ಮುಚ್ಚಿ ತಗೊಂಡು ಹೋಗಿ ಒಂದ್ ಕಡೆ ಮಣ್ಣು ಮಾಡೋದು, ಈ ತರ ಕೆಲಸ ನಾವು ಮಾಡೋದು. ಅದು ಮಣ್ಣು ಮಾಡುವಾಗ ಪೊಲೀಸ್ನವರು ಬರೋದಿಲ್ಲ. ಅವ್ರು ಪೊಲೀಸ್ಗೆ ಇನ್ಫಾರ್ಮೇಶನ್ ಕೊಟ್ಟಾಗಿದೆ, ನೀವು ಹೋಗಿ ಮಾಡಿ ಬನ್ನಿ ಅಂತ ಹೇಳ್ಬಿಡ್ತಾರೆ ಮಾಹಿತಿ ಕಚೇರಿ. ನಮಗೇನು ಮಣ್ಣು ಮಾಡೋದು ಕೆಲಸ, ಕೊಂಡೋಗಿ ಮಾಡಿ ಬರ್ತೀವಿ. ಈ ತರ ಕೆಲಸ ದಿನನಿತ್ಯ ನಾವು ಅಲ್ಲಿ ಮಾಡ್ತಾ ಇರ್ತೀವಿ. ನಮ್ಮ ಕೆಲಸ ಉದ್ಯೋಗವೇ ಅದೇ ಇರುತ್ತೆ, ಬೇರೆ ಏನು ಮಾಡಕ್ ಆಗಲ್ಲ.
ನನಗೆ ಒಂದು ಆಸೆ ಬಂತು. ಯಾಕಂದ್ರೆ ನಾನೇ ಊತಾಕಿರೋ ಜಾಗ ಇರೋದ್ರಿಂದ ನಾನು ತೋರಿಸುವ ಅನ್ನೋ ಕುತೂಹಲ ಮನಸ್ಸಿಂದ ಕೆಳರ್ತಾ ಇದೆ. ಯಾಕಂದ್ರೆ ನನಗೆ ಎನ ಊತಾಕಿ ಮನಸ್ಸಲ್ಲಿ ಅದೇ ಎನದ ಚಿಂತೆ ಆಗ್ಬಿಟ್ಟಿದೆ. ಸರಿ, ಇನ್ನು ಮುಂದೆ ಈಗ ನಾನು ತಿಳ್ಕೊಂಡೆ, ಎಡೆಯಲ್ಲಿ ಒಂದ್ಸರಿ ವಿಚಾರಿಸಿ ನೋಡಿದೆ, ಎನಗಳೇ ಬೀಳೋದಿಲ್ಲ ಅಂತೆ ಧರ್ಮಸ್ಥಳದಲ್ಲಿ. ನನಗೆ ತುಂಬಾ ಸಂತೋಷದ ಸುದ್ದಿ. ಹೀಗೆ ಇರ್ತಾ ಇದ್ರೆ ನಾನು ಇರ್ತಿದ್ನೆ ಅಂತ. ಈಗ ಎನಗಳೇ ಬೀಳೋದಿಲ್ಲಂತೆ. ಹಾಗಾಗಿ ಈಗ ನಾನು ಊತಾಕಿದ ಜಾಗ ಎಲ್ಲೆಲ್ಲಿ ಊತಾಕಿದ್ದೀನಿ ಎಲ್ಲ ನನಗೆ ಗೊತ್ತಿದೆ. ಹಾಗೆ ಎಲ್ಲಿಯಾದ್ರೂ ಒಂದು ವೇಳೆ ಈ ಸಂಘ ಪರಿವರ್ತನೆಯಲ್ಲಿ ನ್ಯಾಯಾಲಯದಿಂದ ಒಂದು ಆದೇಶ ಬಂದ್ರೆ ನಾನು ಖಂಡಿತ ಅದನ್ನು ತೋರಿಸ್ತೇನೆ ನಿಮ್ಗೆ. ಎಲ್ಲೆಲ್ಲಿ ಎನ ಊತಾಕಿದ್ದೀನಿ ಎಲ್ಲ ಎನವನ್ನು ನಾನು ತೋರಿಸ್ತೇನೆ. ಈಗ ಎನಗಳು ಬೀಳೋದಿಲ್ಲ ಅಂತೆ. ಸೌಜನ್ಯ ಕೇಸಿನ ನಂತರ ಎನಗಳೇ ಬೀಳೋದಿಲ್ಲ ಅಂತ ನಾನು ಕೇಳಿದೆ, ವಿಷಯ ತಿಳಿಯಿತು. ಹಾಗಾದ್ರೆ ಎಣಗಳು ಅದ್ರ ಮುಂಚೆ ಯಾಕೆ ಅಷ್ಟು ಎಣಗಳು ಬೀಳ್ತಿತ್ತು ಅಂತ ನನಗೆ ಗೊತ್ತಿಲ್ಲ. ನನಗೆ ಆಶ್ಚರ್ಯ ಆಗ್ತಾ ಉಂಟು. ಅದ್ರ ಮುಂಚೆ ಎಣಗಳು ಒಂದು ದಿನಕ್ಕೆ 2, 3, 4 ಈ ತರ ಬೀಳ್ತಾ ಇದ್ದ ಎಣಗಳು ಇವಾಗ ತಿಂಗಳಿಗೆ ಒಂದು ಎಣ ಬೀಳೋದಿಲ್ಲ ಅಂತೆ. ಹಾಗಾದ್ರೆ ಇದು ಏನು ಆಶ್ಚರ್ಯ ಸಂಗತಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಆಶ್ಚರ್ಯ ಆಗ್ತಾ ಉಂಟು ನನಗೆ, ಯಾಕೆ ಎಣಗಳು ಬೀಳ್ತಾ ಇಲ್ಲ ಅಂತ. ಇಲ್ಲಿ ಈ ಎಣಗಳು ಊತಾಕಿದ್ರಲ್ಲಿ ಹೆಚ್ಚು ಹೆಣ್ಣು ಮಕ್ಳು ಎಣಗಳು ಜಾಸ್ತಿ ಊತಾಕಿದ್ದೀನಿ ಒಂದು. ಎರಡನೇದಾಗಿ ನಮ್ಮ ಸಾಲ ಮಕ್ಕಳು ಜಾಸ್ತಿ. ಸಾಲ ಮಕ್ಕಳು ಅಂದ್ರೆ ನನಗೆ ಯಾವ ಡೌಟ್ ಅಲ್ಲಿ ಬರ್ತದಂದ್ರೆ, ಈಗ ನೋಡಿ ಪೆಟಿಕೋಟ್ ಹಾಕಿದ್ದಾರೆ, ಚಡ್ಡಿ ಇರೋದಿಲ್ಲ, ಸೊಂಟಕ್ಕೆ ಸೀರೆ ಕಟ್ಟಿರ್ತಾರೆ, ಸೀರೆ ಕಟ್ಟಿ ಇಳಿಸ್ಬಿಟ್ಟಿರ್ತಾರೆ ನದಿ ಸೈಡಲ್ಲಿ. ಕೇಳಿದ್ರೆ ಸೇತುವೆಯಿಂದ ಕೆಳಗೆ ಹಾಕ್ತಾರ, ಏನ್ ಮಾಡ್ತಾರೆ ಮಧ್ಯರಾತ್ರಿಯಲ್ಲಿ ಗೊತ್ತಾಗುದಿಲ್ಲ. ಅದನ್ನು ಮಣ್ಣು ಮಾಡಿದೆ. ಮತ್ತೆ 2 ಕೇರಳ ಹೆಂಗಸರು, ಅದನ್ನು ಮಣ್ಣು ಮಾಡಿದ್ದು ಜಾಗ ಗೊತ್ತಿದೆ. ಮತ್ತೆ ಮೈಸೂರಿಂದ ಬಂದ ಒಂದು ಹೆಂಗಸನ್ನು ಆಸಿಡ್ ಹಾಕಿ ಸುಟ್ಟಿದ್ದಾರೆ, ಅದನ್ನು ಮಣ್ಣು ಮಾಡಿದ ಜಾಗ ಗೊತ್ತಿದೆ. ಆನಂತರ ಈ ಒಂದು ಹೆಣ್ಣು ಮಗು ಮಾತ್ರ ಪೆಟಿಕೋಟ್ ಹಾಕಿತ್ತು, ಒಳ ಚಡ್ಡಿ ಇಲ್ಲ, ಸಾಲ ಬುಕ್ಕು ದಾಖಲಾತಿ ಎಲ್ಲ ಇತ್ತು. ಆದ್ರೆ ಪೊಲೀಸ್ನವರು ಅವತ್ತು ಬಂದು ನೋಡ್ಬಿಟ್ಟು ಪಟ್ರಾಮಿ ಅಂತ ಊರ ಹೆಸರು ಓದಿದ್ರು. ನಾನು ಹೇಳಿದೆ, ಸರ್ ಹಾಗಾದ್ರೆ ಕರೆಸಿ ಸರ್, ತಗೊಂಡು ಹೋಗ್ಲಿ, ನಮಗೂ ಕೆಲಸ ಮಿಗ್ತದೆ ಅಂತ ಹೇಳಿದಕ್ಕೆ, ಬೇಡ ಹಾಕು ಮರೆ, ಹಾಕು ಮುಚ್ಚಾಕ ಆಚೆ ಅಂತ ಹೇಳಿಬಿಟ್ರು. ನಾನು ಆ ಬುಕ್ಕು ಆ ಮಗುವನ್ನು ಅದರಲ್ಲೇ ಹಾಕಿಬಿಟ್ಟೆ. ಆ ಹುಡುಗಿಯನ್ನು ಪಾಪ ಮಣ್ಣು ಮಾಡಿದೆ. ನನಗೆ ಸ್ವಲ್ಪ ಅಕ್ಕಪಕ್ಕ ಟ್ಯಾಪಿಂಗ್ನವರು ಇದ್ದಾರೆ, ಮನೆಯವರು, ವಾಸದವರು, ಅವ್ರು ಬಕೆಟ್ ನೀರು ಗೀರೆಲ್ಲ ತಂದು ಕೊಟ್ಟು ಸಹಕರಿಸಿದ್ರು. ಕಾರಣ ಏನಂದ್ರೆ ಅವರು ಹೋಗುವ ರಸ್ತೆ ಅದು, ಅದರಿಂದ ಅವರು ಕೊಟ್ಟು ಸಹಕರಿಸಿದ್ರು. ಅದು ಆಗಿ 2-3 ದಿವಸದ ನಂತರ ಈ ನ್ಯೂಸ್ ಗೊತ್ತಾಗಿದ್ರಿಂದ ಎಲ್ಲ ಸ್ಮೆಲ್ಲು, ಮತ್ತೆ ಹೊಟ್ಟೆಯನ್ನು ಲೈಟ್ ಆಗಿ ಬಗೆದು ಯಾರು ತೆಗೆದು ಮನೆಗೆ ಹಾಕಿ ಹಾಗೆ ಮಣ್ಣು ಮಾಡಿಬಿಟ್ಟೆ. ಕೆಲವೊಂದು ಹೆಣಗಳಿಗೆ ಪೊಲೀಸ್ ಬಂದಿದ್ದಾರೆ, ಕೆಲವೊಂದು ಹೆಣಗಳಿಗೆ ಪೊಲೀಸೇ ಬರೋದಿಲ್ಲ. ಕೆಲವೊಂದು ಹೆಣಗಳನ್ನು ಮಣ್ಣು ಮಾಡಿ ಬರ್ಲಿಕ್ಕೆ ಹೇಳ್ತಾರೆ, ಮಣ್ಣು ಮಾಡಿ ಬರ್ತೇನೆ, ನನ್ನ ಕೆಲಸ ಅದೇ. ಹಾಗಾದ್ರೆ ಇದನ್ನ ನಾನು ಯಾಕೆ ಹೇಳ್ತೇನೆ, ಈ ನ್ಯಾಯಪೀಠಕ್ಕೆ ಯಾಕೆ ಹೇಳ್ತೇನೆ ಅಂತಂದ್ರೆ, ನಾಳೆ ಪೊಲೀಸ್ನವ್ರ ಮುಂದೆ ಹೋಗಿ ನಾನು ಅದನ್ನು ತೆಗೆದು ತೋರಿಸ್ತೀನಿ ಅಂದ್ರೆ ನನ್ನ ಜೀವಕ್ಕೆ ರಕ್ಷಣೆ ಇಲ್ಲ. ಈ ನ್ಯಾಯಪೀಠದಿಂದ ನನಗೆ ರಕ್ಷಣೆ ಕೊಡೋದಾದ್ರೆ ನಾನು ಖಂಡಿತ ಅದನ್ನು ಅಲ್ಲಲ್ಲೇ ನಾನು ತೆಗೆದು ತೋರಿಸ್ತೇನೆ. ನಾನು ಊತಾಕಿದ ಜಾಗವನ್ನು ಅಲ್ಲಲ್ಲೇ ತೆಗೆದು ತೋರಿಸ್ತೇನೆ. ಈ ಕಾರಣ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಧರ್ಮಸ್ಥಳ ನ್ಯಾಯಾಲಯಕ್ಕೆ ಮೇಲೆ ಇದೆ, ನ್ಯಾಯಾಲಯ ಪೀಠಕ್ಕೆ ಮೇಲೆ ಇದೆ ಅಂತ ನಾನು ಹೇಳೋದು ಅಂತಂದ್ರೆ, ನ್ಯಾಯದ ಮುಂದೆ ಯಾವ್ದು ಇಲ್ಲ, ಆದ್ರೆ ಧರ್ಮಸ್ಥಳದ ಮುಂದೆ ನ್ಯಾಯನು ತಗ್ಗುವಂತ ಪರಿಸ್ಥಿತಿ ಇದೆ. ವೀರೇಂದ್ರ ಹೆಗ್ಗಡೆ ಅವರ ಮಹಿಮೆ ಆಗಿದೆ. ಅವರ ಒಂದು ಚಾಲಕ್ಯತನ, ಕೈ ಚಳಕ ತುಂಬಾವೇ ಮೇಲೆ ಇದೆ. ಕಾರಣ ನಾನು ಅಲ್ಲಿ 25 ವರ್ಷ ಸರ್ವಿಸ್ ಮಾಡಿದ ಒಂದು ಇದ್ರಲ್ಲಿ ನಾನು ಹೇಳ್ತಾ ಇದ್ದೀನಿ. ಅವರನ್ನು ಇಡೀ ದೇಶದಲ್ಲಿರೋ ಬೇರೆ ವಿಷಯದಲ್ಲಿ ಉದಾಹರಣೆ ತಗೊಂಡ್ರೆ ಅವರನ್ನು ಬಗ್ಗಿಸ್ಲಿಕ್ಕೆ ನ್ಯಾಯಾಧೀಶರಿಂದಲೂ ಸಾಧ್ಯ ಇಲ್ಲ. ಆ ಮಟ್ಟದಲ್ಲಿ ಇರುವಾಗ ಇಲ್ಲಿ ಧರ್ಮಸ್ಥಳಕ್ಕೆ ನಾವು ಆಪೋಸಿಟ್ ಆಗಿ ನಾವು ಹೇಳಕ್ಕಾಗಲ್ಲ. ಆಪೋಸಿಟ್ ಅಂದ್ರೆ ಇದು ನಡೀತಾ ಇರೋದು ಈ ತರ ಇದೆ ಅಂತ ಹೇಳಿದಾಗ್ಲೇ ನಾನು ಇಲ್ದೇ ಆಗ್ತೀನಿ, ನಾನೇ ಕಣ್ಮರೆ ಆಗ್ತೀನಿ. ಆದ್ರೆ ನನ್ನ ಜೀವ ಬೆದರಿಕೆಗೆ ನನ್ನ ಕುಟುಂಬದವರಿಗೆ ನನಗೆ ರಕ್ಷಣೆ ಕೊಡ್ಬೇಕು ಅಂತ ಹೇಳಿ ನ್ಯಾಯಾಧೀಶರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಬಟ್ ಏನಾದ್ರೂ ನಾನು ಈ ವಿಷಯ ನಾನು ತೆಗೆದು ತೋರಿಸ್ತೇನೆ ಅಂತ ಗೊತ್ತಾದ್ರೆ ನನ್ನನ್ನೇ ಇಲ್ಲದಾಗೆ ಮಾಡಿಬಿಡ್ತಾರೆ. ಆ ಕಾರಣಕ್ಕೆ ನಾನು ರಕ್ಷಣೆ ಕೇಳ್ತಾ ಇದ್ದೀನಿ ನ್ಯಾಯಾಧೀಶರಲ್ಲಿ, ಮುಖ್ಯಮಂತ್ರಿಗಳಲ್ಲಿ ಕೇಳ್ಕೊಳ್ಳೋದೇನಂದ್ರೆ, ಈ ಮೂಲಕ ನಾನು ಬೆಳ್ತಂಗಡಿ ಪೊಲೀಸರ ಮೇಲೆ, ಧರ್ಮಸ್ಥಳ ಪೊಲೀಸರ ಮೇಲೆ ನಂಬಿಕೆ ಇಲ್ಲ. ಕಾರಣ ಏನಂದ್ರೆ, ನನ್ನ ಮುಂದೆನೆ ಈಗ ತುಂಬಾ ಸರಿ ನಾನು ನೋಡಿದ್ದೇನೆ, ಸಾಯಂಕಾಲ ಒಂದು 8:30-9 ಗಂಟೆ ಆಗುವಾಗ ಸಪ್ರೇಟ್ ಆಗಿ ಪೊಲೀಸ್ನವ್ರಿಗೆ ಕವರಲ್ಲಿ ಅಮೌಂಟು ಗೌರ್ಮೆಂಟ್ ಸಂಬಳ ಬರೋ ಮುಂಚೆ 1 ತಾರೀಕು ಬರೋ ಮುಂಚೆನೆ ಟೆಂಪಲ್ ಇಂದ ಸಂಬಳ ಹೋಗುತ್ತೆ. ಆದ್ರಿಂದ ನನಗೆ ಇಲ್ಲಿ ಲೋಕಲ್ ಪೊಲೀಸ್ ಮೇಲೆ ನನಗೆ ನಂಬಿಕೆ ಇಲ್ಲ. ಭಯಾನಕವಾದ ಭಕ್ತಿ ಇದೆ, ನನಗೆ ಭಯ ಇದೆ. ಆದ್ರಿಂದ ಹೊರಗಿನ ಪೊಲೀಸು
ನಮಗೆ ಸಂಪೂರ್ಣ ರಕ್ಷಣೆ ಕೊಟ್ರೆ ನ್ಯಾಯಾಧೀಶರ ಮೂಲಕ ಈ ಹೆಣಗಳನ್ನು ನಾನು ಅಸ್ಥಿ ಪಂಜರಗಳನ್ನು ತೆಗೆದು ತೋರಿಸ್ಲಿಕ್ಕೆ ನಾನು ಮುಂದಾಗಿರ್ತೇನೆ. ದಯಮಾಡಿ ನನಗೆ ಇದೊಂದು ಹೆಲ್ಪ್ ಮಾಡಬೇಕು ಅಂತ ನಾನು ನ್ಯಾಯಾಧೀಶರಲ್ಲಿ ಬೇಡ್ಕೊಳ್ತಾ ಇದ್ದೇನೆ. ತುಂಬಾ ಸಾವೆ ಮಕ್ಕಳ ಡೆಡ್ ಬಾಡಿ ಸಿಕ್ಕಿತ್ತು. ಅದರಲ್ಲಿ ಒಂದು ಡೆಡ್ ಬಾಡಿ ಮಾತ್ರ ಊತಾಕ್ಬೇಕಾದ್ರೆ ಬುಕ್ ಬ್ಯಾಗ್ ಸಮೇತ ಇತ್ತು. ಅದನ್ನ ಪೊಲೀಸ್ನವರು ಒಬ್ರು ಎತ್ತಿ ಓದುವಾಗ ಅದ್ರಲ್ಲಿ ಅಡ್ರೆಸ್ ಪಟ್ರಾಮೆ ಅಂತಿತ್ತು. ಆಗ ನಾನು ಹೇಳಿದೆ, ಸರ್ ಅವ್ರನ್ನ ಕರೆಸಿ ಸರ್, ಹೋದ್ರೆ ನಮ್ಗೆ ಕೆಲಸ ಮಿಗ್ತದೆ, ಅವರೇ ತಗೊಂಡು ಹೋಗ್ಲಿ ಅಂತ ಹೇಳಿದಕ್ಕೆ, ಬೇಡ ಮಾರೆ ಊತಾಕು ಅಂತ ಹೇಳಿ ಊತಾಕ್ಸ್ಬಿಟ್ರು. ನಾನು ಮಣ್ಣು ಮಾಡಿಬಿಟ್ಟೆ. ಆದ್ರೆ ಅದು ನನಗೆ ಬೇಜಾರಾದ ಸಂಗತಿ. ಯಾಕಂದ್ರೆ ಅಡ್ರೆಸ್ ಇದ್ದು ಅವ್ರಿಗೆ ಹೋಗಿ ತಲುಪಲಿಲ್ಲ ಅಂತ ಐತೆ ಅಂತ ಒಂದು ಮನಸಂಕಟ ಇರ್ಲಿ. ಹಾಗೆ ಇನ್ನೊಂದು ಹೇಳ್ಬೇಕಂದ್ರೆ STM ಶಾಲೆಯಲ್ಲಿ ಈಗ ನಮ್ಮ ಅಣ್ಣನ ಮಕ್ಕಳು ಇರ್ಬೋದು, ಅಕ್ಕನ ಮಕ್ಕಳು ಇರ್ಬೋದು, ಶಾಲೆಗೆ ಹೋಗ್ತಾ ಇದ್ರು. ಅವರು ಕೂಡ ಆಗ ಚಿಕ್ಕ ಮಕ್ಕಳಿರುವಾಗ ಸೌಜನ್ಯನ ಕ್ಲಾಸ್ಮೇಟು ಈ ಹೈಸ್ಕೂಲಲ್ಲಿ, ಧರ್ಮಸ್ಥಳ ಹೈಸ್ಕೂಲ್, ಅದು STM ಕಾಲೇಜ್ ಅಲ್ಲ, ಹೈಸ್ಕೂಲಲ್ಲಿ ಓದ್ಬೇಕಾದ್ರೇನೆ ಒಬ್ರು ಮಾಸ್ಟರ್ ಅಂತೆ, ಅವರು PT ಮಾಸ್ಟರ್ ಯಾರು ಗೊತ್ತಿಲ್ಲ, ಹೆಣ್ಣು ಮಕ್ಕಳನ್ನು ಪಾಠ ಹೇಳೋ ನೆಪದಲ್ಲಿ ಹೀಗೆ ಮೈಯೆಲ್ಲ ಮುಟ್ಟೋದೆಲ್ಲ ಮಾಡ್ತಿದ್ರಂತೆ. ಅದು ತುಂಬಾ ಸರಿ ನಮ್ಮ ಹುಡುಗಿಯರು ಶಾಲೆಗೆ ಹೋಗಲ್ಲ, ಯಾಕೆ ಹೋಗಲ್ಲ ಅಂತ ಕೇಳುವಾಗ ಬೈಯುವಾಗ ಆಗ ನಮ್ಗೆ ನಿಜ ಹೇಳಿದ್ರು. ಮತ್ತೆ ನಾವು ಇಷ್ಟು ದೊಡ್ಡ ವಿಷಯದಲ್ಲಿ ನಾವು ಹೋಗಿ ಹೆಗ್ಡೆ ಹತ್ರ, ಸ್ವಾಮೀಜಿ ಅವ್ರ ಹತ್ರ ಹೇಳ್ಕೊಂಡು ಅದೆಲ್ಲ ದೊಡ್ಡದು ಮಾಡಕ್ ಆಗಲ್ಲ ಅಂತ ಹೇಳಿ ಮಕ್ಕಳನ್ನೇ ಶಾಲೆ ಬಿಟ್ಟು ನಿಲ್ಲಿಸ್ಬಿಟ್ವಿ. ಈಗೆಲ್ಲ ನಡೀತದೆ. ಯಾಕಂದ್ರೆ ಇಲ್ಲಿ ಧರ್ಮಸ್ಥಳ ವಠಾರದಲ್ಲಿ ಏನು ನಡೆದ್ರು ಆ ವಿಷಯವನ್ನು ಎತ್ತಿ ಹೇಳುವಂತ ಶಕ್ತಿ ಜನರಿಗೆ ಯಾರಿಗೂ ಇಲ್ಲ. ಕಾರಣ ಏನಂದ್ರೆ ಇಲ್ಲಿ ಅನ್ನ ತಿನ್ಬೇಕು, ಊಟ ಮಾಡ್ಬೇಕು, ಜೀವನ ಸಾಗಿಸ್ಬೇಕು. ಅವ್ರವ್ರು ಜೀವನವನ್ನು ದಿನನಿತ್ಯ ಅವ್ರು ನೋಡೋದನ್ನ ಕಲ್ತ್ಕೋತಾರೆ ಜನಗಳು. ಯಾಕಂದ್ರೆ ಅವರನ್ನು ಎದುರು ಮಾಡಿ ಮಾತಾಡುವಷ್ಟು ಶಕ್ತಿ ಯಾರಿಗೂ ಇಲ್ಲ. ಯಾಕಂದ್ರೆ ಅದು ಮಾತಾಡಿದ್ರೆ ಆ ಮರು ದಿವಸ ಅವನನ್ನೊಂದು ಖಾಲಿ ಮಾಡಿಸ್ತಾರೆ, ಇಲ್ಲ ಅಂದ್ರೆ ಅವನು ಜನ ಇಲ್ಲದಾಗೆ ಮಾಡಿಬಿಡ್ತಾರೆ. ಈಗ ಇತ್ತೀಚೆಗೆ ಹೊಸದಾಗೆ ಒಂದು ರೈಟ್ರು, ಈಗ ಸೌಜನ್ಯ ಕೇಸಿನಿಂದ ಮುಂಚೆ ಬಂದವರು ಅಂತ ನಾನು ಅನ್ಕೊಂಡಿದ್ದೇನೆ, ಅವರು ಚಂದ್ರಶೇಖರ್ ಅಯ್ಯ ಅಂತ ಒಬ್ರು ಇದ್ರು ಬಂದವರು, ನಂತರ ಬಂದವರು ಇರ್ಬೋದು, ಹೇಳಕ್ಕಾಗಲ್ಲ, ಬಂದ್ರು. ಅವರು ಹೆಡ್ ಕಾನ್ಸ್ಟೇಬಲ್ ಆಗಿ ಬಂದ್ರು ಧರ್ಮಸ್ಥಳಕ್ಕೆ. ಅವರು ಬರ್ಬೇಕಾದ್ರೆ 2 ಸೂಟ್ ಕೇಸಿಂದ ಬಂದ್ರು. ಕೇರಳದವರು, ಅವ್ರ ವೈಫು ಬಂದ್ರು. ಮಾಹಿತಿ ಕಚೇರಿ ಮೇಲ್ಗಡೆ ರೂಮ್ ಮಾಡಿ ಕೊಟ್ರು ಸ್ವಾಮಿ ಹೆಗ್ಡೆ ಅವರು. ಅದರಲ್ಲಿ ವಾಸ ಮಾಡ್ಕೊಂಡು ನಿರ್ವಹಿಸ್ಕೊಂಡಿದ್ರು. ಹಾಗೆ ಸಲೀಟ್ ಹಿಡ್ಕೊಂಡು ಹಾಗೆ ಹೀಗೆ ಒಳ್ಳೇದು ಮಾಡ್ಕೊಂಡು ಕಾಲ ಕಳ್ಕೊಂಡು ಹೋಗ್ತಾ ಇದ್ರು. ಹೆಣಗಳನ್ನು, ಡೆಡ್ ಬಾಡಿಗಳನ್ನು ತೆಗೆದ್ರೆ ಅದರಲ್ಲಿರುವಂತ ಆಭರಣ, ಒಂದು ಚಿನ್ನ, ಸರ, ಬೆಂಡೋಲೆ, ಕೈಬಳೆ, ಏನಾದ್ರೂ ಚಿನ್ನದ ಐಟಮ್ ಸಿಕ್ಕಿದ್ರೆ ಅದನ್ನು ತೊಳೆದು ಕೊಡಿ ಅಂತ ಹೇಳ್ತಾರೆ. ಅದು ಮೊದಲಿಂದಲೂ ಪೊಲೀಸ್ನವ್ರಿಗೆ ಕೊಡ್ತಾ ಇದ್ವಿ. ಅದು ನಮಗೆ ಮೊದಲಿದ್ದವರು ತೋರಿಸ್ತಿರ್ಲಿಲ್ಲ. ಬಟ್ ಇವ್ರ ಮೂಲಕ ನಮಗೆ ಕಣ್ಣಿಗೆ ಕಂಡು ಬಂತು. ಯಾಕಂದ್ರೆ ಅದನ್ನು ಬಿಚ್ಚಿ ನಾವು ಸೋಪ್ ಹಾಕಿ ತೊಳೆದು ಒಂದು ಕವರ್ ಹಾಕಿ ಅವ್ರ ಕೈಯಲ್ಲಿ ಕೊಟ್ಬಿಡೋದು. ಅವರು ತಗೊಂಡೋಗಿ ಏನ್ ಮಾಡುದು, ಆ ಬಾಡಿಯನ್ನು ಬೆಳ್ತಂಗಡಿ ಆಚೆ ಈಚೆಲ್ಲ ಹೋಗಿ ಬರುವಾಗ ಫ್ಯಾನ್ಸಿ ಅಂಗಡಿ ಇದೆ, ಅಲ್ಲಿಗೆ ನನ್ನನ್ನು ಬುಲೆಟ್ ಅಲ್ಲಿ ಕರ್ಕೊಂಡು ಹೋದ್ರು. ಹೋಗ್ಬೇಕಾದ್ರೆ ಸೇಮ್ ಆ ಫ್ಯಾನ್ಸಿ ಅಂಗಡಿಯನ್ನು ತೋರಿಸ್ತಾರೆ, ಇದೇ ಟೈಪ್ ತೆಗೆದುಕೊಡು ಅಂತ. ಅದೊಂದು 25-30 ರೂಪಾಯಿ ಕೊಟ್ಟು ಸೇಮ್ ಪರ್ಚೇಸ್ ಮಾಡ್ತಾರೆ. ನಾನು ಆಗ್ಲೇ ಕೇಳ್ದೆ, ಏನ್ ಸರ್ ಹೀಗ್ ಮಾಡ್ತೀರಾ ಅಂತ. ಸುಮ್ಮನೆ ರೀ, ನಿಮ್ಗೆ ಏನ್ರಿ ಗೊತ್ತು, ಅದೆಲ್ಲ ಸರ್ಕಾರಕ್ಕೆ ಲೆಕ್ಕ ಕೊಡ್ಬೇಕ್ರಿ, ತೊಳ್ರಿ ಟೀ ಕುಡೀರಿ ಅಂತ ಹೇಳಿ 200 ರೂಪಾಯಿ ಕೊಟ್ಬಿಟ್ಟು ಅಲ್ಲಿಗೆ ನನ್ನನ್ನು ಸರಿ ಮಾಡಿದ್ರು. ಮತ್ತೆ ನಾನು ಮಾತಾಡಿಲ್ಲ, ಪೊಲೀಸ್ನವರು ವಿಷಯ ನಮ್ಗೆ ಯಾಕೆ ಬೇಕು ಅಂತ ಸುಮ್ಮನಾದೆ. ಈ ತರ ನಮ್ಮ ಬೆಳ್ತಂಗಡಿ ಪೊಲೀಸು, ಧರ್ಮಸ್ಥಳ ಪೊಲೀಸು ಹೋಗ್ತಾ ಇದೆ. ಈ ಸೌಜನ್ಯ ಕೇಸಲ್ಲಿ ಈಗ ಹೇಳ್ಕೊಂತ ಇರುವಂತ ಒಂದು 3-4 ಜನರದ ಕ್ಯಾರೆಕ್ಟರ್ ನಾನು ಹೇಳಕ್ ಇಷ್ಟಪಡ್ತೀನಿ. ಅವ್ರ ಕ್ಯಾರೆಕ್ಟರ್ ಹೆಂಗೆ ಅಂದ್ರೆ, ನಾನೊಂದು 25 ವರ್ಷ ಕೆಲಸ ಮಾಡ್ಕೊಂಡು ಅವ್ರನ್ನ ಫಾಲೋ ಮಾಡಿರೋ ಲೆಕ್ಕದಲ್ಲಿ ನನಗೆ ಗೊತ್ತಿದ ಮಟ್ಟಿಗೆ ಉದಯ್ ಜೈನ್ ಉದ್ದೇಶ ಏನಂದ್ರೆ, ಅವನು ಈಗ ಪ್ಯಾಂಟ್ ಹಾಕ್ತಾನೆ, ಹಾಗೆಲ್ಲ ಪ್ಯಾಂಟ್ ಹಾಕೋದಿಲ್ಲ, ವೈಟ್ ಪಂಚೆ ಶರ್ಟ್ ಹಾಕೊಂಡು ಆಟೋ ಓಡಿಸೋದು. ಇವರು ಎಲ್ಲರೂ ಲೈನ್ ಅಲ್ಲಿ ಬಂದು ಪ್ಯಾಸೆಂಜರ್ ಹಾಕೊಂಡು ಹೋದ್ರೆ ಇವನ್ ಮಾತ್ರ ಅಲ್ಲಿ ಹೋಗಿ ಪ್ಯಾಸೆಂಜರ್ ಹಾಕೊಳ್ಳೋದು. ಮತ್ತೆ ಒಂದು ಅನಾಥನಾಗೆ ಅಂದ್ರೆ ಆ ರಿಕ್ಷಾದಲ್ಲೇ ಮಲಿಕೊಳ್ಳೋದು. ರಾತ್ರಿ ಬೆಳಿಗ್ಗೆ ಎದ್ದು ಎಷ್ಟೊತ್ತಿಗೂ, ರಾತ್ರಿ 3 ಗಂಟೆ 2 ಗಂಟೆ ಎಷ್ಟೊತ್ತಿಗೂ ಅವನು ಬಾಡಿಗೆ ಓಡಿಸೋದು. ಆ ತರ ಮಾಡ್ಕೊಂಡು ಕಾಲ ಕಳೀತಿದ್ದ. ಉಜಿರೆ ಹೋದ್ರೆ ಉಜಿರೆ ಸೈಡ್ ಮಲಗೋದು, ಅಲ್ಲಿ ಧರ್ಮಸ್ಥಳದಲ್ಲಿ ಪ್ರತಿಮಾ ಸ್ಟುಡಿಯೋದಲ್ಲಿ ಮಲ್ಕೊಳ್ಳೋದು, ಈ ತರ ಮಾಡ್ತಾ ಇದ್ದ. ಈಗ ಸೌಜನ್ಯ ಕೇಸ್ನಿಂದಾಗಿ ಸ್ವಲ್ಪ ದತ್ತುಪುತ್ರನಾಗಿ ಸ್ವಲ್ಪ ಇನ್ಫ್ಲೂಯೆನ್ಸ್ ಆಗ್ಬಿಟ್ಟಿದ್ದಾನೆ. ದೊಡ್ಡ
ಒಂದು ಏನಪ್ಪಾ ಅಂದ್ರೆ VIP ತರ ಕಾಣ್ತಾ ಇವ್ರು ಈಗ ಜನಗಳು ಪಾಪ್ಯುಲರ್ ಆಗಿದ್ದಾನೆ ಅಷ್ಟೇ. ಮತ್ತೆ ಇವನ ಉದ್ದೇಶ ಏನಂದ್ರೆ ಜನಗಳನ್ನ ಈಗ ಬಾಹುಬಲಿ ಬೆಟ್ಟಕ್ಕೆ ಕರ್ಕೊಂಡು ಹೋಗ್ಬೇಕಾದ್ರೆ ಪ್ಯಾಸೆಂಜರ್ನ ಕರ್ಕೊಂಡು ಹೋಗಿ ಬಿಟ್ಬಿಡ್ತಾನೆ. ಅವರು ಬಾಹುಬಲಿ ಬೆಟ್ಟ ಸುತ್ಕೊಂಡು ಬರೋಷ್ಟೊತ್ತಿಗೆ ಇವನ್ ಏನ್ ಮಾಡೋದು, ಒಂದು ಟವಲ್ ನ ತೆಗೆದು ಮಡಿ ಮೇಲೆ ಹಾಕೊಳ್ತಾನೆ. ಮಡಿ ಮೇಲೆ ಹಾಕೊಬಿಟ್ಟು ಈ ನಾವು ಅದನ್ನು ನ್ಯಾಯದ ಹೆಸರಿಗೆ ಹೇಳಲಿಕ್ಕೆ ಸಂಕೋಚ ಪಡುತ್ತೆ, ವರ್ಡ್ ಯಾವ ತರ ಬಳಸ್ಬೇಕು ಅಂತ. ಅವನ ಒಂದು ಈ ಕೆಟ್ಟ ಚಟ ಅಂದ್ರೆ ನಾವು ಹಳ್ಳಿ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ನಿಜವಾಗೂ ಜಟ್ಕ ಹೊಡಿಯೋದು ಅಂತ ಹೇಳ್ತಾರೆ, ಕೈ ಜಟ್ಕ. ಆ ತರ ಕೈ ಹಿಡ್ಕೊಂಡು ಕುಳ್ಕಾಡಿಸ್ಕೊಳ್ತಾ ಇರ್ತಾನೆ. ಏನಪ್ಪ ಇವನು ಕೈ ಕುಳ್ಕಾಡಿಸ್ತಾನೆ ರಿಕ್ಷಾದಲ್ಲಿ ಕೂತ್ಕೊಂಡು ಅಂತ ನೋಡು. ನಮ್ ಕೆಲ್ಸ ಕಸ ಗುಡಿಸೋದು, ಬೆಂಕಿ ಕೊಡೋದು. ನಾವು ಗಂಡ ಹೆಂಡತಿ ಆ ಕೆಲಸ ಮಾಡ್ತಾ ಇರ್ತೀವಿ. ನಮ್ಮನ್ನು ಕರಿತಾನೆ, ನಾನು ಅಲ್ಲಿಗೆ ಹೋಗ್ತೇನೆ. ಹೋಗುವಾಗ ಹಿಡ್ಕೊ ಮಾರ ಕೈಯಲ್ಲಿ ಅಂತ ಹೇಳ್ತಾನೆ. ನಾವು ಅದನ್ನ ಅವನ ಕೈಯಲ್ಲಿ ಇಟ್ಕೊಳ್ಬೇಕಂತ, ಅವನ ಒಂದು ಯಂತ್ರವನ್ನು ನಾವು ಕೈಯಲ್ಲಿ ಇಟ್ಕೊಳ್ಬೇಕು ಅಂತ ಹೇಳ್ತಾನೆ. ಈ ಭಾಷೆಯನ್ನು ನಾನು ನ್ಯಾಯಾಲಯ ಮುಂದೆ ಹೇಳಲಿಕ್ಕೆ ನನಗೆ ಸಂಕೋಚ ಆಗುತ್ತೆ. ಅವನು ಆತರ ಒಂದು ಕ್ರೂರವಾದ ಒಂದು ಇದು ಮಾಡ್ತಾರೆ. ಏನ್ ಮಾರೆ ಹೆಣ್ಮಕ್ಳಿದ್ದಾರೆ, ಹೆಂಗಸ್ರಿದ್ದಾರೆ, ಈ ತರ ಎಲ್ಲ ಮಾಡ್ತೀಯ, ನಾಚಿಕೆ ಆಗಲ್ವ ಅಂದ್ರೆ ಅದೆಲ್ಲ ಏನಾಗಲ್ಲ ಮಾರೆ, ಹಿಡ್ಕೊ ಮಾರೆ, ಏನಾಗಲ್ಲ, ನೋಡು ಹೇಗಿದೆ ನಂದು, ಹೇಗಿದೆ ನೋಡು ಅಂತ ಹೇಳ್ತಾನೆ. ಆ ತರದ ಒಂದು ದೊಡ್ಡ ಕ್ರೂರ ಪಾಪಿ ಅಂದ್ರೆ ದೊಡ್ಡ ಕ್ರೂರ ಪಾಪಿ. ಯಾಕಂದ್ರೆ ಅವನು ಎಲ್ಲಿ ಬೇಕು ಆ ತರ ಒಂಟಿ ಹೆಂಗಸರೆಲ್ಲ ಸಿಕ್ಕಿದ್ರೆ ಬಾಡಿಗೆ ಮಾಡೋ ತರ ಹೋಗೋದು, ಕರ್ಕೊಂಡು ಹೋಗೋದು. ಕೆಲವೊಂದು ಯಾತ್ರಿಕರು ಬರ್ತಾರೆ, ಒಂಟಿ ಮಹಿಳೆಯರು, ಅವ್ರ ಊರಿನಲ್ಲೆಲ್ಲ ಪಾಪ ಅವ್ರಿಗೇನೋ ಕಷ್ಟ ಸಮಸ್ಯೆ ಪರಿಹಾರ ಇರ್ದೇ ಇರುತ್ತೆ, ಬರ್ತಾರೆ ದೇವ್ರ ಸನ್ನಿಧಾನದಲ್ಲಿ ಏನಾದ್ರು ಒಂಚೂರು ಬೇಡ್ಕೊಂಡು ಹೋಗೋಣ ಅಂತವ್ರನ್ನೇ ಟಾರ್ಗೆಟ್ ಮಾಡೋದು ಇವನ್ ಕೆಲಸ. ಆ ಹೆಂಗಸರನ್ನು ಕರ್ಕೊಂಡು ಹೋಗೋದು, ಎಲ್ಲಾದ್ರೂ ಒಂದ್ ಕಡೆ ಕಾಡು ಇದ್ದ ಕಡೆ ಹೋಗೋದು, ಏನೋ ಮಜಾ ಮಾಡೋದು, ಅವ್ರಿಗೆ ಕಾಸು ಕೊಡ್ತಾನೆ ಇಲ್ವೋ ಗೊತ್ತಿಲ್ಲ. ಈ ತರದ ಉದ್ಯೋಗದಲ್ಲಿ ಅವನು ತುಂಬಾ ತೊಡಕೋತಾನೆ. ಆದ್ರೆ ರಿಕ್ಷಾದವರೆಲ್ಲ ಬೈತಾರೆ, ನೀನೇನೋ ಬಾಡಿಗೆ ಲೈನಲ್ಲೇ ಮಾಡೋದಿಲ್ಲ, ಎಲ್ಲ ನೀನು ಓದ್ತಾವೆಲ್ಲ ಬಾಡಿಗೆ ಮಾಡ್ತೀಯ, ನಾವೆಲ್ಲ ಶಿಸ್ತಾಗಿ ಲೈನಲ್ಲಿ ಹೋಗ್ತೀವಿ ಅಂತಂದ್ರೆ ಇವ್ನು ಕೇಳೋದಿಲ್ಲ. ಕೇಳಿದ್ರೆ ನಾನು ಜೈನ್ರು, ನಾನು ಹೆಗ್ಡೆ ಅವರು, ಹಾಗೆ ಹೀಗೆ ಅಂತ ಏನಾದ್ರು ಒಂದು ಹೇಳ್ಕೊಂಡು ಕತೆ ಓಡಿಸ್ತಾ ಇರ್ತಾನೆ. ಇವನ್ ಲೈಫ್ ಹೀಗೆ ಆದ್ರೆ ಮಲ್ಲಿಕ್ ಜೈನ್ ತಗೊಂಡ್ರೆ, ಮಲ್ಲಿಕ್ ಜೈನ್ ಏನ್ ಮಾಡ್ತಾನಂದ್ರೆ ರತ್ನಗಿರಿ ಬೆಟ್ಟಕ್ಕೆ ಬರುವ ಅಗತ್ಯ ಇರಲ್ಲ ಬಾಹುಬಲಿ ಬೆಟ್ಟಕ್ಕೆ. ಕಾರಣ ರತ್ನರಾಜರ್ ಅಂತ ಸ್ಟುಡಿಯೋ ಇಟ್ಟಿರ್ತಾರೆ, ಅವರು ಸಂಬಂಧ ಅಂತ ಹೇಳ್ಕೊಡ್ತಾರೆ, ಇರ್ಬೋದು. ಯಾಕಂದ್ರೆ ಆಗ ಎಲ್ಲ ಅವರು ಸ್ಟುಡಿಯೋದಲ್ಲಿ ಫೋಟೋ ತೆಗಿಬೇಕಾದ್ರೆ ಫೋಟೋ ತೆಗಿಯೋದು ಒಂದು ವಾರಕ್ಕೊಮ್ಮೆ ಅವ್ರವ್ರ ಮನೆಗೆ ಪೋಸ್ಟ್ ಮಾಡೋದು, ಈ ತರ ಕೆಲಸ. ರಾಘವೇಂದ್ರ ಅಂತ ಒಬ್ರು ಇರ್ತಾರೆ, ಮೊದಲು ಜಗದೀಶ್ ಜೈನ್ ಇದ್ರು, ಅವ್ರು ನಿಂತರು. ಅದ ನಂತರ ರಾಘವೇಂದ್ರ ನಂತರ ಇವ್ರು ಇರ್ತಾರೆ, ಯಾರು ಹೇಳಿ, ಮಲ್ಲಿಕ್ ಜೈನ್, ಇವರೆಲ್ಲ ಬಂದು ಫ್ರೆಂಡ್ಶಿಪ್ ಹಂಗೆ ಫೋಟೋ ತೆಗೆಯೋದು ಮಾಡೋದು, ಅವ್ರಿಗೊಂದು ಹೆಲ್ಪ್ ತರ ಸ್ಟುಡಿಯೋದಲ್ಲಿ ಮಾಡ್ತಾ ಇರ್ತಾರೆ. ಇವ್ರು ಮಾಡ್ತಾ ಇರೋದು ಕೆಲವೊಂದು ರಸೀದಿಯಲ್ಲಿ ಹೆಸರು ಬರೆಯದೆ ಡೈರೆಕ್ಟ್ ಆಗಿ ಅವ್ರಿಗೆ ಕಳಿಸ್ಬಿಡೋದು, ಮತ್ತೆ ಅದರಲ್ಲಿ ಸ್ವಲ್ಪ ಹಣ ಉಳಿಸೋದು. ಆ ಹಣದಲ್ಲಿ ಅನ್ನಪೂರ್ಣ ಹೋಟ್ಲಿಂದ ನಮ್ಮ ಕೈಲಿ ತರಿಸೋದು, ಏನು ಬಜ್ಜಿ ಬೋಂಡ ಅದು ಇದು ತರಿಸೋದು. ಅಲ್ಲಿ ಜೈನ್ರ ಗೆಸ್ಟ್ ಹೌಸ್ ಆಗಿದೆ ಬೆಟ್ಟದ ಹಿಂದೆಗಡೆ, ಅದರಲ್ಲಿ ಕೂತ್ಕೊಂಡು ತಿನ್ನೋದು, ನಮಗೂ ಕೊಡ್ತಿದ್ರು, ನಾವೆಲ್ಲ ಒಟ್ಟಿಗೆ ತಿಂತಿದ್ವಿ. ಹೀಗೆ ಮಾಡ್ತಾ ಇರ್ಬೇಕಾದ್ರೆ ಇವೇನ್ ಮಾಡೋದು, ಹೆಣ್ಮಕ್ಳು ಅಡ್ರೆಸ್ ಎಲ್ಲ ಅದ್ರಲ್ಲಿ ಇರ್ತವೆ ನೋಡಿ. ಒಳ್ಳೊಳ್ಳೆ ಹುಡುಗಿಯರು ಬಂದ್ರೆ ಆ ಫೋನ್ ನಂಬರ್ಗೆ ಫೋನ್ ಮಾಡೋದು, ಚುಡಾಯಿಸೋದು, ಪೋಸ್ಟ್ ಮಾಡಿದೀವಿ ಹಾಗೆ ಹೀಗೆ ಅಂತೆಲ್ಲ ಮಾಡೋದು, ಹೆಂಗಸರ ಹತ್ರ ಫೋನ್ ನಂಬರ್ ಕಲೆಕ್ಟ್ ಮಾಡೋದು, ಇದೆಲ್ಲ ಮಾಡ್ತಾ ಇದ್ದ. ಅದು ನಮ್ಗೆ ಗೊತ್ತಿದ್ದ ವಿಷಯ. ಅದ್ರ ನಂತರ ಬೆಟ್ಟದಲ್ಲಿ ಒಳ್ಳೆ ಹುಡುಗಿಯರು ಬಂದ್ರೆ ಅವರನ್ನು ಲೈನ್ ಹಾಕೋದು, ಲೈನ್ ಅಂದ್ರೆ ಚುಡಾಯಿಸೋದು. ಚೀಟಿಯಲ್ಲಿ ಇವ್ರ ಫೋನ್ ನಂಬರ್ ಬರೆಯೋದು, ಹುಡುಗಿಯರ ಹತ್ರ ಬಿಸಾಡೋದು, ಹೀಗೆಲ್ಲ ಮಾಡೋದು. ಈ ಕಡೆ ಸ್ಟೆಪ್ ನಿಂದ ಕೆಳಗಡೆ ಇಳ್ಕೊಂಡು ಹೋಗೋದು, ಕೆಳಗಡೆಯಿಂದ ಬೇರೆ ಹುಡುಗಿ ಬಂದ್ರೆ ಆ ಹುಡುಗಿಯನ್ನು ಫಾಲೋ ಮಾಡ್ತಾ ಮೇಲೆ ಬರೋದು, ಇದೇ ಕೆಲಸ ದಿನನಿತ್ಯ. ಇವರು ಇನ್ನೊಂದು ಹೇಳ್ಬೇಕಂದ್ರೆ ಸಂತೋಷ್ ರಾವ್ನ ಹಿಡ್ಕೊಟ್ವಿ ಅಂತ ಹೇಳ್ತಾರೆ. ಹಿಡ್ಕೊಡಕ್ಕೆ ಇವ್ರಿಗೆ ಅರ್ಹತೆ ಇಲ್ಲ. ಕಾರಣ ಅಂದ್ರೆ ಬಾಹುಬಲಿ ಬೆಟ್ಟದಲ್ಲಿ ಇವ್ರಿಗೆ ಜಾಬೇ ಇಲ್ಲ. ಇವರ ಕೆಲಸ ಕಚೇರಿಯಲ್ಲಿ. ಇತ್ತೀಚೆಗೆ ಅವರ ತಂದೆ ತೀರಿದ್ರು, ತಂದೆ ತೀರಿದ ನಂತರ ತಂದೆ ಕೆಲಸವನ್ನು ಅವ್ರಿಗೆ ಕಚೇರಿಯಲ್ಲಿ ಕೊಟ್ರು. ಕಚೇರಿಯಿಂದ ಅವರ ಕೆಲಸ ಆ ಕಡೆ ದೇವಸ್ಥಾನದ ಕಡೆ, ಬಾಹುಬಲಿ ಬೆಟ್ಟಕ್ಕೆ ಅವ್ರು ಕಾಲಿಡುವ ಅಗತ್ಯ ಇರೋದಿಲ್ಲ. ಮಾಹಿತಿ ಕಚೇರಿ ಸಿಬ್ಬಂದಿ ಮಾತ್ರ ಅದನ್ನು ಸುತ್ತುವರೆದು ನೋಡಿ ಬಾಗಿಲು ಹಾಕೊಂಡು ಬೀಗ ಹಾಕೊಂಡು ಬರೋದು ಮಾಹಿತಿ ಕಚೇರಿ ಅವರ ಕೆಲಸ. ಇವರು ಆ ದಿವಸ ಹಿಡ್ಕೊಡ್ಲಿಕ್ಕೆ ಅಂತ ಉದ್ದೇಶಕ್ಕಂತಲೇ ಅವ್ರು ಅಲ್ಲಿಗೆ ಹೋಗಿದ್ದಾರೆ. ಇವರೇ ಹಿಡ್ಕೊಟ್ಟಿದ್ದಾರೆ, ಸಂತೋಷ್ ರಾವ್ನ ಇವರೇ ಹಿಡ್ಕೊಟ್ಟದ್ದು. ಕಾರಣ ಕೇಳ್ತಾರೆ, ನನ್ನ ಕರ್ತವ್ಯ, ನಾನು ಬಾಹುಬಲಿ ಬೆಟ್ಟವನ್ನು ಸುತ್ತುವರೆದು ಬಂದು ನಾನು ಚೆಕ್ ಮಾಡಿ ಬೀಗ ಹಾಕಿ ಹೋಗುವಂತ ಟೈಮ್ನಲ್ಲಿ ಇವನನ್ನು ನೋಡಿದೆ, ನಾನು ಹಿಡಿದು ಕೊಟ್ಟೆ ಅಂತ ಹೇಳ್ತಾರೆ. ಆದ್ರೆ ಇವ್ರಿಗೆ ಅಲ್ಲಿ ಬಾಹುಬಲಿ ಬೆಟ್ಟದಲ್ಲಿ ಒಂದು ದಿನವೂ ಆ ಕೆಲಸ ಇಲ್ಲ. ಸ್ಟುಡಿಯೋಕ್ಕೆ ಹೋದ್ರೆ ಫೋಟೋ ತೆಗೆದ್ರೆ ಹೋಗಿದ್ರೆ ಅದರಿಂದ ನಿಂತು ಅವರ ಕೆಲಸ. ಅನಂತರ ಈಗ ಅವರ ತಂದೆ ಕೆಲಸ ಕಚೇರಿಯಲ್ಲಿ ಬಂದ ನಂತರ ಅವ್ರಿಗೆ ಬಾಹುಬಲಿ ಬೆಟ್ಟದಲ್ಲಿ ಅರ್ಹತೆನೇ ಇಲ್ಲ, ಅಲ್ಲಿಗೆ ಹೋಗುವ ಅರ್ಹತೆನೇ ಇಲ್ಲ. ಕಾರಣ ಬೆಟ್ಟದಲ್ಲಿ ಡ್ಯೂಟಿ ಮಾಡುವವರು ಬೇರೆ, ಇವರೇ ಬೇರೆ. ಇವರು ಕಾರಣಾಂತರದಿಂದ ಅಲ್ಲಿಗೆ ಹೋಗಿದ್ದಾರೆ. ಅಲ್ಲಿ ಯಾಕೆ ಹೋದ್ರು, ಯಾಕೆ ಹಿಡಿದ್ರು ಗೊತ್ತಿಲ್ಲ.
ಆದ್ರೆ ಇವ್ರು ಹೇಳೋದು ಒಂದೇ ಕಾರಣ, ನನ್ನ ಡ್ಯೂಟಿ ಅಂತ ಹೇಳ್ತಾರೆ. ಇವರ ಡ್ಯೂಟಿ ಸತ್ಯ ಅಲ್ಲ, ಇವರ ಡ್ಯೂಟಿಯೇ ಅಲ್ಲ. ಧರ್ಮಸ್ಥಳದ ಬೆಟ್ಟದ ಮೇಲೆ ಇವ್ರಿಗೆ ಅಲ್ಲಿ ಜಾಗನೇ ಇಲ್ಲ. ಆದ್ರೆ ಹಾಗಾದ್ರೆ ಡೈಲಿ ಅಲ್ಲಿ ಬೀಗ ಹಾಕ್ಬೇಕಲ್ಲ ಇವ್ರು ಹೋಗಿ, ಯಾಕೆ ಹಾಕುದಿಲ್ಲ? ಡೈಲಿ ಬೀಗ ಹಾಕುದಿಲ್ಲ. ಇನ್ನೊಂದು ಧೀರಜ್ ಕಿಲ್ಲಾ ಅಂತ ಹೇಳ್ತಾರೆ ಅವರು, ಧೀರಜ್ ಕಿಲ್ಲಾ ಧೀರಜ್ ಜೈನ್ ಅಂತ ಹೇಳ್ತಾರೆ. ಅವ್ರ ವಿಷಯ ಹೇಳ್ಕೊಳ್ಳೋದಾದ್ರೆ, ಅವರು ಬಾಹುಬಲಿ ಬೆಟ್ಟದಲ್ಲಿ ಹೆಚ್ಚು ಬರೋದು ಕಮ್ಮಿ, ಅವ್ರ ಆ ಕಡೆ ಎಲ್ಲ ತಿರುಗಾಟ ಕಮ್ಮಿ. ಹೆಚ್ಚಾಗಿ ಹರ್ಷೇಂದ್ರ ಹೆಗ್ಡೆ ಅಂತಾರಲ್ಲ, ವೀರೇಂದ್ರ ಹೆಗ್ಡೆ ಅವರ ತಮ್ಮನ ಮಗ ನಿಶ್ಚಲ್ ಜೈನ್, ಅವರ ಒಟ್ಟಿಗೆ ಆಟ ಆಡ್ಕೊಂಡು ಓಡಾಡ್ಕೊಂಡು ಅವರೊಟ್ಟಿಗೆ ಇರುವಂತದ್ದು. ಇವರ ಒಟ್ಟಿಗೆ ಇವರು ಕಲೆಕ್ಷನ್ ಇಟ್ಕೊಂಡದ್ದು ಯಾರು? ಉದಯ್ ಜೈನ್ ಮತ್ತೆ ಮಲ್ಲಿಕ್ ಜೈನ್ ಕಲೆಕ್ಷನ್ ಇಟ್ಕೊಂಡದ್ದು. ಇವರು ಅವರೊಟ್ಟಿಗೆ ಓಡಾಡ್ಕೊಂಡು ಒಡನಾಟದಲ್ಲಿ ಇದ್ ಮಾಡ್ಕೊಳ್ತಾರೆ. ಹೊರಗಿನ ಪ್ರಪಂಚಕ್ಕೆ ಅವ್ರು ಕಾಣಿಸ್ಕೊಳ್ಳೋದಿಲ್ಲ, ಒಳಗಿನ ಪ್ರಪಂಚಕ್ಕೆ ಅವ್ರು ಇರ್ತಾರೆ ಇವರೊಟ್ಟಿಗೆ. ಇವ್ರ ನಡವಳಿಕೆ ಈ ತರ ಹೋಗುತ್ತಾ ಇರುತ್ತೆ. ಈ ಹಿಂದೆ ಅದು ಮೊದಲೇ ಚಿನ್ನಯ್ಯ ಅಂತ ಒಬ್ರು ಇದ್ರು, ಹರ್ಷೇಂದ್ರ ಗೇಟ್ ಕೀಪರ್. ಅವರು ಕಾರಣಾಂತರದಿಂದ ಕೆಲಸದಿಂದ ನಿಂತ್ಕೊಂಡ್ರು. ಅವ್ರು ನಿಂತದಕ್ಕೆ ಕೊಡುಗೆಯಾಗಿ 10,000 ಅಮೌಂಟ್ ಅನ್ನು ಹರ್ಷೇಂದ್ರ ಕುಮಾರ್ ಹೆಗ್ಡೆ ಅವರು ತಮ್ಮ ತಗೊಂಡೋಗಿ ಕೊಟ್ಟಿರ್ತಾರೆ. ಯಾಕಂದ್ರೆ ಇಷ್ಟು ವರ್ಷ ನನಗೆ ಗೇಟ್ ಕೀಪರ್ ಆಗಿ ನಿಯತ್ತಾಗಿ ಕೆಲಸ ಮಾಡಿರ್ತೀಯ, ನಿರ್ವಹಿ ಇರ್ತೀಯ, ಇದು ನನ್ನ ಪ್ರೀತಿಯಿಂದ ಕೊಡುವಂತ ಕೊಡುಗೆ ಅಂತ ಹೇಳಿ ಒಂದು 10,000 ಕೊಟ್ಟು ಅವರನ್ನು ರಿಟೈರ್ ಮಾಡ್ತಾರೆ. ಅದರ ನಂತರ ಅಲ್ಲಿಗೆ ಬರುವಂದ್ರೆ ಪರಮೇಶ್ವರ ಅಂತ. ಪರಮೇಶ್ವರ ಬಂದು ಅವ್ನ್ ಗೇಟ್ ಕೀಪರ್ ಆಗಿರ್ತಾನೆ. ಇದಂದ್ರೆ ಇವ್ರ ಹೆಗ್ಡೆ ಅವರ ತಮ್ಮನ ಗೇಟ್ ಕೀಪರ್ ಅಂದ್ರೆ ಸಣ್ಣದನಿಗಳಿಗೆ ಒಂದು ಗೇಟ್ ಕೀಪರ್ ಆಗಿ ಇರ್ತಾನೆ. ಯಾಕಂದ್ರೆ ಬಡ ಮಕ್ಕಳು ಹೆಂಗಸರು ಹೊರ ಜಗತ್ತಿನಿಂದ, ಈಗ ಅಂದ್ರೆ ಬ್ಯಾಂಗ್ಳೂರ್, ಮೈಸೂರು ಈ ತರ ಎಲ್ಲ ಬೇರೆ ಕಡೆ ಹುಬ್ಳಿ ಧಾರವಾಡ ಎಲ್ಲ ಬರ್ತಾರೆ. ಕೆಲವರು ಸಮಸ್ಯೆ ಕಷ್ಟಗಳನ್ನ ಹೇಳ್ಕೊಳಕ್ಕೆ ಒಂಟಿ ಹೆಂಗಸರುಗಳು ಬರ್ತಾರೆ ನೋಡಿ. ಆ ಹೆಂಗಸರನ್ನ ಇವನು ಟಾರ್ಗೆಟ್ ಮಾಡೋದು ಇವನು ಕೆಲಸ. ಹೆಗ್ಡೆ ಅವರ ತಮ್ಮನಲ್ಲಿ ಅಂದ್ರೆ ಹರ್ಷೇಂದ್ರ ಹೆಗ್ಡೆ ಅವ್ರ ಹತ್ರ ಕಷ್ಟಗಳನ್ನ ಹೇಳ್ಕೊಳ್ಳುವಾಗ ಇವನ್ ನೋಟೇಟ್ ಮಾಡೋದು, ಹೊರಗೆ ಕರೆದು ಮಾತಾಡೋದು. ಏನು ಅವ್ರಿಗೆ ಗಂಡಂದಿರಿಲ್ಲ, ಆ ತರದ ಪರಿಸ್ಥಿತಿ ಎಲ್ಲ ನೋಡ್ಕೊಂಡು ಒಂದು ಹೆಂಗಸನು, ನಾನು ಈ ಕಡೆ ಟಾಯ್ಲೆಟ್ ತೊಳಿತಾ ಇದ್ದೆ, ಜೆಂಟ್ಸ್ ಟಾಯ್ಲೆಟ್, ಇವ ಲೇಡೀಸ್ ಟಾಯ್ಲೆಟ್ ಒಳಗಡೆಯಿಂದ ಬಂದ. ನಾನು ಹೊರಗಡೆ ಬಂದ್ ನೋಡು, ನೀನ್ ಯಾಕೆ ಅಲ್ಲಿ ಹೋದೆ ಅಂತ ಕೇಳುವಾಗ, ಇಲ್ಲ ಮಾರೆ ಬಲ್ಪ್ ಪೀಸ್ ಹೋಯ್ತು, ನಾನು ಬಲ್ಪ್ ಹಾಕ್ಲಿಕ್ಕೆ ಹೋದೆ ಅನ್ನ. ಬಲ್ಪ್ ಹಾಕ್ಲಿಕ್ಕೆ ಎಲೆಕ್ಟ್ರಿಷಿಯನ್ ಇದ್ದಾರೆ, ಇವನ್ ಯಾಕೆ ಲೇಡೀಸ್ ಟಾಯ್ಲೆಟ್ ಅಲ್ಲಿ ಹೋದ ಅಂತ ಹೇಳಿ ನನಗೆ ಡೌಟ್ ಬಂತು. ಅವ ಹೋದ ನಂತರ ಆ ಬಂದ್ ಹೆಂಗ್ಸನ್ನ ಹಿಡ್ಕೊಂಡೆ, ನಾನು ಬಿಡ್ಲಿಲ್ಲ. ಯಾಕೆ ಅವ ಒಳಗೆ ಬಂದ, ಏನ್ ವಿಷಯ ಹೇಳಿ ನನ್ನ ಹತ್ರ ಹೇಳಿ, ಏನು ಎದುರುಬೇಡಿ, ಹೇಳಿ, ಅಣ್ಣನಾಗಿ ತಮ್ಮನಾಗಿ ತಿಳ್ಕೊಂಡು ಹೇಳಿ ಅಂತ ಹೇಳಿದೆ. ಆಗ ಆ ಹೆಂಗ್ಸಿ ಹೇಳಿದಂತ ಮಾತು ನನಗೆ ಭಾರಿ ಸಂಕೋಚಕರವಾದ ವಿಷಯ ಆಯ್ತು. ಕಾರಣ ಏನಂದ್ರೆ, ಆ ಹೆಂಗ್ಸ್ ಹೇಳ್ತಲಾಗ ಕೈಯಲ್ಲಿ ಮಾಡ್ಬಿಟ್ಟು ಹೋದ್ರನ, ಕೈಯಲ್ಲಿ ಮಾಡೋದು ಅಂತ ಹೇಳಿದ್ಲು. ಅವಳ ಭಾಷೆ ನನಗೆ ಅರ್ಥ ಆಗ್ಲಿಲ್ಲ. ಕೈಯಲ್ಲಿ ಮಾಡಿದ್ರು ಅಂತೆ, ಕೈಯಲ್ಲಿ ಮಾಡ್ಬಿಟ್ಟು ಹೋಯ್ತಾ ಇದ್ದಾನಂತೆ ಅವನು ಕೈಯಲ್ಲಿ ಮಾಡ್ಬಿಟ್ಟು ಹೋಯ್ತಾನಂತಂದ್ರೆ ಅದು ಕೆಟ್ಟ ಅಪಾರ್ಥದ ಮಾತು. ಅದನ್ನ ನ್ಯಾಯಾಲಯ ಮುಂದೆ ನಾನು ಹೇಳ್ಕೊಳಕ್ ಇಷ್ಟಪಡಲ್ಲ. ನ್ಯಾಯಾಧೀಶರಿಗೆ ಗೊತ್ತಾಗ್ಬೇಕು. ನೀವೇ ತಿಳ್ಕೊತೀರಿ ಸ್ವಾಮಿ, ನೀವೇ ಇದಕ್ಕೆ ಉತ್ತರ ನೀಡ್ಬೇಕು. ಯಾಕಂದ್ರೆ ಆ ತರ ಅವನ್ ಗೇಟ್ ಕೀಪರ್ ಆಗಿದ್ದಾನೆ. ಈಗ ಅವನ್ ಗೇಟ್ ಕೀಪರ್ ಉದ್ಯೋಗದಿಂದ ನಿವೃತ್ತಿ ಮಾಡಿದಾರ ಏನೋ, ಅವನಿಗೆ ಇಲ್ಲ ಇಲ್ಲಿ. ಅಲ್ಲಿಗ ಬೇರೊಬ್ರು ಸತೀಶ್ ಅಂತ ಈಗ ಗೇಟ್ ಕೀಪರ್ ಇದ್ದಾರೆ. ಯಾರಿಗೆ? ಹರ್ಷೇಂದ್ರ ಕುಮಾರ್ ಅವ್ರಿಗೆ. ಈಗ ಅವ ಪರಮೇಶ್ ಇಲ್ಲ ಅಲ್ಲಿ ಈ ಜಾಗದಲ್ಲಿ. ಪ್ರಕೃತಿ ಚಿಕಿತ್ಸಾಲಯ ಎದುರಿಗೆ 2 ಕ್ಯಾಮ್ರಾ ಇಟ್ಟಿರ್ತಾರೆ ದ್ವಾರದಲ್ಲಿ, 2 ಫೋಕಸ್. ಆಪೋಸಿಟ್ ಅಲ್ಲಿ ಬಸ್ ಸ್ಟಾಪ್ ಇರುತ್ತೆ. ಆ ಬಸ್ ಸ್ಟಾಪ್ ನಲ್ಲಿ 2 ಸೈಡ್ ಕ್ಯಾಮ್ರಾ ಫಿಕ್ಸ್ ಮಾಡಿರ್ತಾರೆ. ಆ ಕ್ಯಾಮ್ರಾ ಮಣ್ಣ ಸಂಕದವರೆಗೂ ರೆಕಾರ್ಡ್ ಆಗುತ್ತಾ ಇರುತ್ತೆ. ಯಾಕಂದ್ರೆ ನಾವಲ್ಲಿ ಕೆಲಸ ಮಾಡುವಾಗ, ಗೂಡಿಸುವಾಗ, ಬೆಂಕಿ ಕೊಡುವಾಗ, ಸುಣ್ಣ ಹೊಡೆಯೋದಿದ್ರೆ, ಏನೇ ಕೆಲಸ ಮಾಡಿದ್ರು ಅಲ್ಲಿಂದಲೇ ನೇತ್ರಾವತಿ ಸ್ನಾನ ಘಟಕದ ಆಫೀಸಿನಲ್ಲಿ ಟಿವಿಯಲ್ಲಿ ನೋಡ್ಬೋದು. ಆ ರೀತಿ ಒಂದು ಇದಿರುತ್ತೆ. ಮತ್ತೆ ಈ ಕಡೆ ತಗೊಂಡ್ರೆ ಆ ಟರ್ನ್ ವರೆಗೂ ರೆಕಾರ್ಡ್ ಆಗುತ್ತಾ ಇರುತ್ತೆ ಆ ಬಸ್ ಸ್ಟ್ಯಾಂಡ್ ಅಲ್ಲಿ ಇದ್ದದ್ದು. ಆ ಬಸ್ ಸ್ಟ್ಯಾಂಡ್ ಅಲ್ಲಿ ಇದ್ದ ಕ್ಯಾಮರಾ, 2 ಕ್ಯಾಮರಾವನ್ನು ಈ ಕೇಸಿನಲ್ಲಿ ಇದನ್ನು ಫುಲ್ ಬಸ್ ಸ್ಟ್ಯಾಂಡ್ ಅನ್ನೇ ಕಾಣದೆ ಮಾಯ ಮಾಡಿ ಬಿಟ್ಟಿದ್ದಾರೆ. ಬಸ್ ಸ್ಟ್ಯಾಂಡೇ ಇಲ್ಲ. ಬಸ್ ಸ್ಟ್ಯಾಂಡ್ ಅಷ್ಟು ಚಂದದ ಬಸ್ ಸ್ಟ್ಯಾಂಡ್ ಕ್ಯಾಮರಾ ಸಮೇತ ಇದ್ದದನ್ನು ಆ ಬಸ್ ಸ್ಟ್ಯಾಂಡ್ ಅನ್ನು ತೆಗೆದು ಬಿಟ್ಟಿದ್ದಾರೆ. ಈಗ ಬಸ್ ಸ್ಟ್ಯಾಂಡೇ ಇಲ್ಲ ಅಲ್ಲಿ. ಅಷ್ಟು ಸ್ವಚ್ಛತೆ ಇದ್ದ ರೋಡ್ ಅನ್ನು ಹಾಗೆ ಮಾಡಿ ಬಿಟ್ಟಿದ್ದಾರೆ. ಅಷ್ಟು ಪ್ರಕೃತಿ ಚಿಕಿತ್ಸಾಲಯ ಹಿಂಬದಿ ಗೇಟ್ ಅಲ್ಲಿ ಆ ಕಡೆಯಿಂದ ಬಂದ್ರೆ, ಜೋಡಿಸ್ತಾನ ಮಾರ್ಗದಿಂದ ಆಚೆ ಬದಿಯಿಂದ ಬಂದ್ರೆ ಬ್ಯಾಕ್ ಗೇಟ್ ಹಿಂದೆಗಡೆ ಒಂದು ಗೇಟ್ ಇದೆ. ಅದರಲ್ಲಿ ಕೆಲಸದವರು, ಮಹಿಳೆಯರೆಲ್ಲ ಅದರಲ್ಲಿ ಓಡಾಟ ಇತ್ತು. ಹೆಂಗಸರೆಲ್ಲ ಬಂದ್ರೆ ಆ ಗೇಟ್ ನಿಂದ ಬಂದು ಪ್ರಗತಿ ಚಿಕಿತ್ಸಾಲಯಲ್ಲಿ ಕೆಲಸ ಮಾಡ್ತಾ ಇದ್ರು. ಆ ಮಾರ್ಗದಲ್ಲಿ ಮುಖ್ಯವಾದವರು ಅಂದ್ರೆ ಧೀರಜ್ ಕಿಲ್ಲಾ ಇರ್ಬೋದು, ಮಲ್ಲಿಕ್ ಜೈನ್ ಇರ್ಬೋದು, ಉದಯ್ ಜೈನ್ ಇರ್ಬೋದು, ಅವರೆಲ್ಲ ಅಲ್ಲೇ ಆ ಕಡೆ ಮನೆ ಪಕ್ಕ ಇರೋದ್ರಿಂದ ಆ ಕಡೆಯಿಂದ ಬರ್ತಾ ಹೋಗ್ತಾ ಇದ್ರು. ಆ ಗೇಟ್ ಅನ್ನು ಈ ಕೇಸ್ ಆದ ನಂತರ ಅದನ್ನು ಕ್ಲೋಸ್ ಮಾಡಿಬಿಟ್ರು. ಈ ಕೇಸು
ಬಂದ ತಕ್ಷಣವೇ ಆ ಗೇಟ್ ಅನ್ನು ಅಲ್ಲಿ ಕ್ಲೋಸ್ ಮಾಡಿದ್ರು, ಅಲ್ಲಿ ಬೀಗ ಹಾಕಿ ಒಂದು ಜಗ್ ಸೀಟ್ ಅನ್ನು ಇಟ್ಟುಬಿಟ್ರು. ಆ ಗೇಟಿನ ಎದುರುಗಡೆ ಒಂದು ಮನೆ ಇದೆ. ಆ ಮನೆಯಲ್ಲಿ ವಾಸ ಇದ್ರು, ಒಂದು ಕುಟುಂಬ ವಾಸ ಇತ್ತು. ವಾಸ ಇರ್ಬೇಕಾದ್ರೆ ಆ ಕುಟುಂಬದ ಯಜಮಾನ ಅವನು ತೀರ್ಕೊಂಡ. ಅವನನ್ನು ಆ ಮನೆ ಬದಿಯಲ್ಲೇ ನಮ್ಮನ್ನು ಸುಟ್ಟಾಕಿಸಿದ್ರು. ಕಟ್ಟಿಗೆಯನ್ನು ತಗೊಂಡೋಗಿ ಇಟ್ಟು ಅವನನ್ನು ನಾವೇ ಸುಟ್ಟಾಕಿದ್ವಿ. ಧರ್ಮಸ್ಥಳದ ಟ್ರ್ಯಾಕ್ಟರ್ ನಲ್ಲಿ ಕಟ್ಟಿಗೆ ತಗೊಂಡೋಗಿ ಕಟ್ಟಿಗೆಯನ್ನು ಇಟ್ಟು ನಾವು ಸುಟ್ಟಾಕಿದ್ವಿ. ಕಾರಣ ಆ ಜಾಗ ಧರ್ಮಸ್ಥಳಕ್ಕೆ ಬೇಕು, ಅದಕ್ಕಾಗಿ ಅವನನ್ನು ಅಲ್ಲಿ ಸುಟ್ಟಾಕಿದ್ರು. ಅದರ ನಂತರ ಅದರ ಮುಂಚೆನೆ ಅಲ್ಲಿದ್ದ ಜಾಗವನ್ನು ಅವರಿಗೆ ವಶೀಕರಣ ಮಾಡ್ಕೊಂಡಿದ್ದಾರೆ. ಇದು ನನಗೆ ಗೊತ್ತಿದ್ದ ಮಾಹಿತಿ. ಒಂದಿನ ನಾನು ಊರಿಗೆ ಹೋಗಿದ್ದೆ. ನಡುರಾತ್ರಿ ಬಾಲಕೃಷ್ಣ ಮ್ಯಾನೇಜರ್ ಫೋನ್ ಮಾಡಿ, ಎಲ್ಲಿ ಹೋಗಿದ್ದೆ, ಎಲ್ಲಿ ಸತ್ತಿದ್ದೀನಿ ನೀನು ಮಾರೆ, ಇಲ್ಲಿ ಎರ ಬಿದ್ರೆ ತೆಗಿಲಿಕ್ಕೆ ಜನ ಇಲ್ಲ, ನಾಯಿ ಸತ್ರ ತೆಗಿಲಿಕ್ಕೆ ಜನ ಇಲ್ಲ, ಕಸ ಗುಡ್ಸರು ಯಾರು, ನಿನ್ನಷ್ಟಿಗೆ ನಿನ್ನ ಇಷ್ಟಕ್ಕೆ ರಜೆ ಮಾಡಿ ಹೋದ್ರೆ ಯಾರು ಕೇಳಿ ರಜೆ ಮಾಡಿದೆ ಅಂತ ಕೇಳಿದ್ರು. ಕೇಳುವಾಗ ನಾನು ಬಾಲಕೃಷ್ಣ ಮ್ಯಾನೇಜರ್ ಹತ್ರ ಹೇಳಿದೆ, ಚಂದ್ರಶೇಖರ್ ಭಟ್ರ ಹತ್ರ ಕೇಳಿದ್ದೀನಿ ಸರ್ ಅಂತ. ಕೂಡಲೇ ಅವರು ನನಗೆ ಫೋನ್ ಮಾಡಿದ್ರು, ನೀ ಬೇಗ ಬರೋದಾದ್ರೆ ಬಂದು ಕೆಲಸಕ್ಕೆ ಸೇರು, ಇಲ್ಲಾದ್ರೆ ನಿನ್ನ ಮನೆಗೆ ರೂಮ್ಗೆ ಬೀಗ ಹಾಕ್ತಾರೆ, ನಿನ್ಗೆ ಕೆಲಸ ಇಲ್ಲ, ಎಲ್ಲ ಬೈತಾರೆ, ಬೇಗ ಬಾ ಅಂತ ಹೇಳಿದ್ರು. ನಾನು ಆ ಕೂಡಲೇ ಹೊರಟು ಬಂದೆ. ಬರ್ಬೇಕಾದ್ರೆ ಒಂದು 10 ಗಂಟೆ ಸಮಯ ಇರ್ಬೇಕು ಬೆಳಿಗ್ಗೆ. ಅಷ್ಟೊತ್ತಿಗೆ ಒಂದು 2-3 ವ್ಯಾನ್ 4-5 ವ್ಯಾನ್ ಬಂತು. ವ್ಯಾನ್ ನಲ್ಲಿ ನಾಯಿ ಎಲ್ಲ ಕರ್ಕೊಂಡು ಬಂದ್ರು. ಕರ್ಕೊಂಡು ಬರುವಾಗ ಅಲ್ಲಿ ಏನ ಇದೆ ಅಂತ ಗೊತ್ತಾಯ್ತು. ಹೋದೆ. ಅಷ್ಟಾಗುವಾಗ ನನಗೆ ಗೊತ್ತಾಯ್ತು ಅದು ಸೌಜನ್ಯನ ಶವ ಅಂತ ಮತ್ತೆ ಗೊತ್ತಾಯ್ತು. ಇವಾಗ ಬಂದವರು ಮಂಗಳೂರಿಂದ ಪೊಲೀಸ್ನವರು ಯಾರು ಬಂದ್ರು ಈ ಕಾರ್ನಲ್ಲಿ, ಇವರೆಲ್ಲ ಯಾರು ಡೆಡ್ ಬಾಡಿ ಇದ್ದ ಜಾಗಕ್ಕೆ ಹೋಗ್ಲಿಲ್ಲ. ಬೆಳ್ತಂಗಡಿ ಪೊಲೀಸು, ಧರ್ಮಸ್ಥಳ ಪೊಲೀಸ್ ಮಾತ್ರ ಡೆಡ್ ಬಾಡಿ ಹತ್ರ ನಿಂತು, ಅಲ್ಲದೆ ಇವರೆಲ್ಲ ರೋಡ್ ನಿಂದ ಹೊರಗಡೆ ನಿಂತ್ಕೊಂಡ್ರು. ಮತ್ತೆ ಅವ್ರು ಏನ್ ಮಾಡಿದ್ರು, ಅರ್ಧ ಗಂಟೆ 1/4 ಗಂಟೆ ಕಾರ್ಯಾಚರಣೆ ಮಾಡಿ ಪೊಲೀಸ್ನವರು ನಾಯಿ ಕರ್ಕೊಂಡು ಹೊರಟ್ರು. ಮತ್ತೆ ಡೆಡ್ ಬಾಡಿ ತಗೊಂಡು ಹೋದ್ರು. ಆನಂತರ ಗೊತ್ತಾಯ್ತು ಡೆಡ್ ಬಾಡಿ ಸೌಜನ್ಯದು ಅಂತ. ಅದರ ನಂತರ ನೋಡಿದ್ರೆ ಹಿಂದೆನೆ ಬಾಲಕೃಷ್ಣ ಪೂಜಾರಿ ಅಂತ ಇದ್ದಾರೆ, ಅವರು ಸೌಜನ್ಯನ ತಾಯಿಯನ್ನು ಕರ್ಕೊಂಡೋಗಿ ಬೆನಕ ಹಾಸ್ಪಿಟಲ್ ಅಲ್ಲಿ ಕೂಡಿ ಹಾಕಿದ್ರು. ಇವಳು ಅಸ್ವಸ್ಥಲಾಗಿದ್ದಾಳೆ, ಮಾನಸಿಕ ಆಗಿದ್ದಾಳೆ, ಇವಳನ್ನು ಯಾವುದೇ ಕಾರಣಕ್ಕೂ ಹೊರಗೆ ಬಿಡಬೇಡಿ ಅಂತ ಹೇಳಿ ಅಲ್ಲಿ ಕೂಡಿ ಹಾಕಿದ್ರು. ಅವ್ರ ತಂದೆಯನ್ನು ಸಾಕ್ಷಿ ಹೇಳಲಿಕ್ಕೆ ಅಂತ ಹೇಳಿ ಬೆಳ್ತಂಡಿ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋದ್ರು. ಸರಿ, ಅದ್ರ ನಂತರ ಏನಾಯ್ತು ನನಗೆ ಗೊತ್ತಾಗ್ಲಿಲ್ಲ. ನಾನು ಇಲ್ಲಿ ಕೆಲಸ ಮಾಡಿ ನನ್ನಷ್ಟಕ್ಕೆ ಕೆಲಸ ಎಲ್ಲ ಮುಗಿಸಿ ಒಂದು 11 ಗಂಟೆ ಆಗುವಾಗ ನಾವು ಹೋಗಿ ನೋಡಿ ಬರುವಾಗ ನಮ್ಮೂರ ಹೆಣ್ಣು ಮಕ್ಕಳು ಹೇಗೆ ಏನು ಅಂತ ನೋಡುವಂತ ಹೋಗುವಾಗ ಅಲ್ಲಿ ರಸ್ತೆಯಲ್ಲಿ ಬೆದರು ಬೊಂಬೆಲ್ಲ ಇಟ್ಟು ಬ್ಯಾರಲ್ ಇದೆಲ್ಲ ಡ್ರಮ್ ಎಲ್ಲ ಇಟ್ಟಿದ್ರು. ಯಾವುದೇ ಹೆಣ ಹೋದ್ರು ಆತರ ಇಡುವುದಿಲ್ಲ. ಈ ಹೆಣಕ್ಕೆ ಮಾತ್ರ, ಈ ಡೆಡ್ ಬಾಡಿ ಕೊಂಡೋಗುವಾಗ ಮಾತ್ರ ಆತರ ಇಟ್ಟಿದ್ದಾರೆ. ಮತ್ತೆ ಅಲ್ಲಿ ಹೋಗಿ ನೋಡುವಾಗ ಕನ್ನಡಿ ಎಲ್ಲ ಬಂದ ಇದೆ, ಕನ್ನಡಿ ಸಮೇತ ಓಪನ್ ಇಲ್ಲ. ಸರಿ, ನಾವು ನೋಡುವಾಗ ಅಲ್ಲಿ ರೂಮ್ ಬಾಯ್ನವರು 4-5 ಜನ ಇದ್ದಾರೆ, ಮತ್ತೆ ಧರ್ಮಸ್ಥಳ ಪೊಲೀಸೇ ಅಲ್ಲಿ ಇದ್ರು. ನಾನು ನೋಡ್ಕೊಂಡು ನನ್ನ ಅಷ್ಟಿಗೆ ಬಂದೆ. ಯಾಕಂದ್ರೆ ನಾನು ಎಣ್ಣೆ ತೆಗೆದ್ರಿಂದ ನನ್ನನ್ನು ಏನು ಕೇಳಲಿಲ್ಲ. ನಾನು ಅಷ್ಟಿಗೆ ಹೋಗಿ ಬಂದೆ. ಹಾಗೆ ಸ್ವಲ್ಪ ಸಮಯ ಹೋಗ್ತಾ ಹೋಗ್ತಾ ಒಂದು ಸ್ವಲ್ಪ ದಿನಗಳು ಹಾಗೆ ದಿನ ಕಳೆದ ಹೋಗ್ತಾ ಇದ್ದಂಗೆ ರವಿ ಪೂಜಾರಿ ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದ. ಎಣ್ಣೆ ಹಾಕೊಂಡು ಅವನಷ್ಟಿಗೆ ಅವನು ಸ್ವಲ್ಪ ಅದು ಏನು ಅಂದ್ರೆ ಭಯನಟದಲ್ಲಿ ಸ್ವಲ್ಪ ಭಯಭೀತಿ ಬಿದ್ದಿದ್ದ, ಮುಖ ಎಲ್ಲ ಭಯಭೀತಿ ಇತ್ತು. ಆ ಟೈಮ್ಗೆ ನಾನು ಕೇಳ್ದೆ, ಯಾಕೆ ಮರೆ ಈ ತರ ಇದೆಯಾ, ಎಣ್ಣೆ ಹಾಕೊಂಡು ಈ ತರ ತಿರುಗ್ತೀಯ ಅಂತ. ಅಲ್ಲಿ ನೆಸ್ಕಾಫಿ ಅಂಗಡಿಯವರು ಇದ್ರು. ಅವ್ರ ಹತ್ರ ಒಂದು 2-3 ಸಾವಿರ ರೂಪಾಯಿ ದುಡ್ಡು ಸಾಲ ಕೊಟ್ಟಿದೆ ಅಂತ ಅವನೇ ಹೇಳಿದ ನನ್ನ ಹತ್ರ. ಮತ್ತೆ ಮನೆಯಲ್ಲಿ ಒಂದು 8 ಸಾವಿರ ದುಡ್ಡು ಕೊಟ್ಟು ಬಂದಿದ್ದೇನೆ ಅಂತ ಹೇಳ್ದ. ಇಷ್ಟು ದುಡ್ಡು ಎಲ್ಲಿಂದ ಬಂತು ಮಾರೆ ಅಂತ ನಾನು ಕೇಳ್ದೆ. ನನಗೆ ಸಣ್ಣದನಿಗಳಿಗೆ ಕರೆದು ಕೊಟ್ರು ಮಾರೆ 25 ಸಾವಿರ ಅಂತ ಹೇಳ್ದ. ಮತ್ತೆ ಹೋಗ್ ಮಾರೆ, ಸಣ್ಣದನಿಗಳು ಮದುವೆ ಆದವ್ರಿಗೆ ಮಾತ್ರ ಸಾಲ ಕೊಡೋದು, ನಿನಗೆ ಮದುವೆ ಆಗಿಲ್ಲ, ನಿನಗೆ ಯಾಕೆ ಸಾಲ ಕೊಡ್ತಾರೆ ಅಂತ ಹೇಳುವಾಗ, ಹೋಗು ಮಾರೆ ನಿನಗೆ ಎಂತ ಗೊತ್ತು, ನಿನ್ನ ಕೆಲಸ ನೋಡು ಹೋಗು ಅಂತ ಹೇಳಿದ. ಮತ್ತೆ ಯಾಕೆ ಮಾರೆ ಎಷ್ಟು ಟೆನ್ಷನ್ ಅಲ್ಲಿ ಇದೀಯ, ಏನಾಯ್ತು ಏಕೆ ಅಂತ ಹೇಳೋ ಭಯಭೀತನಾಗಿ ಇದ್ದ. ಪಾಪ ನನಗೆ ಅವ್ನು ನೋಡೋ ಬೇಜಾರಾಗ್ತಾ ಇತ್ತು. ಇಷ್ಟು ದಿವಸದಲ್ಲಿ ನಾನು ಆತರ ಅವನ ಬೇಜಾರಿನಲ್ಲಿ ನಾನು ನೋಡ್ಲಿಲ್ಲ. ಚಂದದಲ್ಲಿ ನಡ್ಕೊಂಡು ಖುಷಿಯಲ್ಲಿ ಇರ್ತಿದ್ದ, ಹಾಗೆ ದೆವ್ವ ಬಡ್ದಾಗೆ ಇದ್ದ. ಈಗ ಕೇಳುವಾಗ ಈ ತರ ಹೇಳ್ದ, ನಿನ್ಗೆ ವಿಷಯ ಅಂತ ಗೊತ್ತಿಲ್ಲ, ಹೋಗು ಮಾರೆ, ನಾನು ಹೇಳುದಿಲ್ಲ, ನಿನ್ಗೆ ಏನ್ ಗೊತ್ತು, ಹೋಗು ಮಾರೆ ಅಂತ ಹೇಳಿದ. ಹಾಗೆ ಹೇಳು, ಏನೇನು ನೋಡುವ ಕೇಳು ಅಂತ ಹೇಳುವಾಗ, ಈಗ ಸೌಜನ್ಯ ಹೇಗೆ ಸತ್ಲ ನಿನಗೆ ಗೊತ್ತಾ ಅಂತ ಕೇಳಿದ. ಕೇಳುವಾಗ ಏನು ಮಾರೆ ಆಶ್ಚರ್ಯ, ನಿನ್ನೆ ಹೇಳುದು ನಾನು ನಂಬಲಿಲ್ಲ ಮಾರೆ, ಹೋಗು ಮಾರೆ ಅಂತ ಹೇಳ್ದೆ. ಹೋಗು ಅಂತ ಹೇಳ್ದೆ. ಸರಿ ಹೇಳು ಮಾರೆ ಏನು ಅಂತ ಹೇಳುವಾಗ, ಈ ತರ ಇದನ್ನು ಸಣ್ಣದನಿಗಳೇ ಮಾಡಿದ್ದು ಮಾರೆ, ನಿನಗೆ ವಿಷಯ ಗೊತ್ತಿಲ್ಲ, ನೀನು ಹೋಗು. ಅವತ್ತು ನಾನು ಫೋನ್ ಮಾಡುವಾಗ, ನೀನು ಫೋನ್ ಮಾಡುವಾಗ ಬಂದಿದ್ರೆ ನಿನಗೆ ಗೊತ್ತಾಗ್ತಿತ್ತು, ನೀನು ಫೋನ್ ಮಾಡುವಾಗ ಬರ್ಲಿಲ್ಲಲ್ಲ, ಆಗ ನಾನೆಲ್ಲ ಇದ್ದದು, ನನಗೆಲ್ಲ ಗೊತ್ತು.
ನಿನ್ನ ಹತ್ರ ಹೇಳಲಿಕ್ಕೆ ಏನಿಲ್ಲ, ಹೋಗ್ ಮಾರೆ, ನೀ ಯಾರಿಗೆ ಹೇಳ್ಬೇಡ ಅಂತೇಳಿ ಇದು ಮಾಡಿಬಿಟ್ಟ. ಆನಂತರ ನಾನು ಸುಮ್ಮನೆ ಅದೇ, ಸರಿ ಇದು ಈ ತರ ಹೇಳಿದ್ದಾನೆ ಅಂತ ಕೇಳುವಾಗ ಮತ್ತೆ 25,000 ಅವರು ದನಿಗಳು ಕರೆದು ಕೊಟ್ಟಿದ್ದಾರಂತ ಅವನಿಗೆ ಸಾಲ. 25,000ದಲ್ಲಿ ಮನೆಯಲ್ಲಿ ಸ್ವಲ್ಪ ಹಣ ಕೊಟ್ಟು ರೇವತಿ ಹತ್ರ ಒಂದು 2,000 3,000 ಸಾಲ ಕೊಟ್ಟದ ಅವನೇ ಹೇಳಿದ ನನ್ನ ಹತ್ರ. ಮತ್ತೆ ಅವ್ರ ಹತ್ರ ಮಾತಾಡ್ಕೊಂಡಿದ್ದಾಗ್ಲೇ ನನಗೆ ಈ ಮಾತು ಸತ್ಯ ಹೇಳಿದ ಅವನು. ಅವ ಹೇಳಿದ ನಂತರ ನನಗೆ ಸ್ವಲ್ಪ ತುಂಬಾ ಫೀಲಿಂಗ್ ಆಯ್ತು, ಬಾರಿ ಬೇಜಾರಾಯ್ತು. ಈ ತರ ಆಯ್ತೆ ಅಂತ ಅಷ್ಟು ಚಿಂತನೆ ಮಾಡುವಾಗ್ಲೇ ಅವನು ಮರು ದಿವಸ ಹ್ಯಾಂಗಿಂಗ್ ಮಾಡ್ಕೊಂಡಂತ ಸುದ್ದಿ ಹೇಳ್ತಾರೆ. ಹಾಗೆ ಹೇಳುವಾಗ ನನ್ಗೆ ತುಂಬಾ ಬೇಸರ ಆಯ್ತು. ಯಾಕಂದ್ರೆ ಹ್ಯಾಂಗಿಂಗ್ ಮಾಡ್ಕೊಂಡ ಅಂತ ಮರು ದಿವಸ ಬೆಳಿಗ್ಗೆ ಹೇಳ್ತಾ ಇದ್ದಾರೆ. ಮರು ದಿವಸ ಬೆಳಿಗ್ಗೆ ಹೋಗಿ ಇದೇ ಇಟಲ್ನ ಹೋಟ್ಲಲ್ಲಿ ಹೋಗಿ ಬನ್ಸ್ ತಿಂದು ಕಾಫಿ ಕುಡ್ದು ಟೀ ಕುಡ್ದು ಬಂದಿದ್ದಾನೆ. ಬಂದು ಪೇಪರ್ ಓದಿ ಬಂದಿದ್ದಾನೆ ಅಂತ ಹೇಳ್ತಾರೆ. ಬಂದು ರೂಮಿಗೆ ಬಂದವ ಅವ ಗಂಜಿ ಊಟ ಸಹ ಮಾಡಿಲ್ಲ. ಆ ತಕ್ಷಣ ಬೆಳಿಗಿನ ಜಾವ 7-7:30 ಇರ್ಬೋದು. ಅಷ್ಟೊತ್ತಾಗುವಾಗ ಅವನನ್ನು ಹ್ಯಾಂಗಿಂಗ್ ಮಾಡ್ಕೊಂಡು, ಆಗ ನಾವು ಪರಕೆ ತಗೊಂಡು ಹೋಗ್ತಾ ಇದ್ದೀವಿ ಗುಡಿಸ್ಲಿಕ್ಕೆ. ನಮ್ಮನ್ನು ಸಮೇತ ಒಳಗೆ ಬಿಡ್ಲಿಲ್ಲ ಅಂತ ಹೇಳಿದ್ರು. ನಮ್ಮನ್ನು ಬಿಡ್ಲಿಲ್ಲ ಅಂತ ಹೇಳುವಾಗ್ಲೇ ನನಗೆ ತುಂಬಾ ಬೇಸರ ಆದ ಸಂಗತಿ ಅಂದ್ರೆ ಅವತ್ತು ತುಂಬಾ ಬೇಸರ ಆಯ್ತು. ಯಾಕಂದ್ರೆ ನನ್ನೊಟ್ಟಿಗೆ ಇದ್ದವ ನನ್ನ ಫ್ರೆಂಡ್ ಒಂದು ನೋಡ್ಲಿಕ್ಕೆ ಒಳಗೆ ಬಿಡ್ಲಿಲ್ಲ. ಅಷ್ಟು ಪಕ್ಕ ಇಳಿಸಿ ಅವನನ್ನು ಇದು ಮಾಡಿದ್ರು. ಹ್ಯಾಂಗಿಂಗ್ ಮಾಡಿದ್ದು ನನಗೆ 2 ಜನರ ಮೇಲೆ ಸಂಶಯ ಇದೆ. ಅದನ್ನು ನಾನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಯಾಕಂದ್ರೆ ಅವರ ರೂಮ್ ಬಾಯ್ನವರೇ ಮಾಡಿದ್ದಾರೆ. ಯಾಕೆಂದ್ರೆ ರಾಧಾಕೃಷ್ಣ ಇರ್ಬೋದು, ಯೋಗೇಶ ಇರ್ಬೋದು, ಇದ್ರು ಆ ಟೈಮಿನಲ್ಲಿ. ಅವರೆಲ್ಲ ಬೈತಾ ಇದ್ರು ಅವನನ್ನು. ಯಾಕೆ ಅದನ್ನು ನಾನು ಫಾಲೋ ಮಾಡ್ಕೊಂಡೇ ಇದ್ದೆ. ಯಾಕಂದ್ರೆ ಇವರು ಯಾರೋ ಮಾಡಿದ್ದಾರೆ, ಮಾಡಿ ಅವನನ್ನು ಇಷ್ಟು ಚಿಕ್ಕ ಕಂಬಿಯಲ್ಲಿ ಕಟ್ಟಾಕಿ ನಂಗೆ ನ್ಯಾನಿಂಗ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದನ್ನು ಪೊಲೀಸ್ ಬರುವ ಮುಂಚೆ ಇಳಿಸಿ ಸದ್ದೇ ಇಲ್ಲದೆ ಕೊಂಡೋಗಿ ಮನೆಗೆ ಇಟ್ಟು ಬಂದಿದ್ದಾರೆ. ಹಾಗೆ ಮಾಡಿ ಅವನ ಸದ್ದೇ ಇಲ್ಲ, ಅವನ ಏನಾದ ಹೇಗೆ ಮಾಡಿದ್ರು ಎಂಥದ್ದು ಸದ್ದೆ ಸುಳಿವೇ ಇಲ್ಲದಾಗೆ ಮಾಡಿಬಿಟ್ರು. ಅವನು ಸತ್ತ ನಂತರ ನನಗೆ ತುಂಬಾ ಬೇಸರ ಆಯ್ತು. ಅದೇ ದುಃಖದಲ್ಲಿ ನನಗೆ ಭಯ ಬರ್ಲಿಕ್ಕೆ ಕಾರಣ. ಈಗ ಅಷ್ಟು ಒಂದು ರೂಮ್ ಬಾಯನ್ನು ಹೊರಗಡೆ ಕಾಡಿನಲ್ಲೋ ಅಲ್ಲ ನದಿ ತೀರದಲ್ಲೋ ಕಾಲ್ ಜಾರಿ ಬಿದ್ದು ಸತ್ತ ಅಂತಂದ್ರೆ ನಾವು ನಂಬೋದು. ಇದು ಅವನು ಮಲಗುವ ಕೋಣೆಯಲ್ಲೇ ಹ್ಯಾಂಗಿಂಗ್ ಮಾಡ್ಕೊಂಡು ಸಾಯ್ತಾನೆ ಅಂದ್ರೆ ಹಾಡಾಗಲಲ್ಲಿ ಯಾರು ನಂಬ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಕತ್ಲೆಗಾದ್ರೆ ನಿದ್ದೆ ಮಾಡುವಾಗ ಸಾಯ್ತಾನೆ ಅಂತ ಹೇಳ್ಬೋದು, ಏನಾದ್ರೂ ಒಂದು ಕಾರಣ ಹೇಳ್ಬೋದು. ಹಾಡು ಹಗಲಲ್ಲಿ 7-7:30 ಗಂಟೆಗೆ ಅವನು ಹ್ಯಾಂಗಿಂಗ್ ಮಾಡ್ತಾನೆ. ಅದು ಟಿಫನ್ ಮಾಡ್ಕೊಂಡು ಹೋಗಿ ಹ್ಯಾಂಗಿಂಗ್ ಮಾಡ್ತಾನೆ ಹಂಗಂತೇಳಿ ಪ್ರಚಾರ ಮಾಡ್ತಾರೆ, ಹ್ಯಾಂಗಿಂಗ್ ಮಾಡಿದಾನಂತ. ನಾನು ಹೇಳ್ತೇನೆ ಸತ್ಯವಾಗಿ ಅವನು ಹ್ಯಾಂಗಿಂಗ್ ಮಾಡುವಂತ ಪರಿಸ್ಥಿತಿಯೇ ಇಲ್ಲ. ಅಷ್ಟು ಒಳ್ಳೆ ಹುಡುಗ. ಈ ವಿಷಯ ಹೊರಗೆ ಬಂದ ತಕ್ಷಣವೇ ಅವನನ್ನು ಕೊಂದಾಕ್ಬಿಟ್ರು. ಹೀಗೆ ಕೆಲವು ಸಾಕ್ಷಿಗಳನ್ನು ಕೊಂದಾಕ್ಬಿಟ್ಟಿದ್ದಾರೆ, ಕೆಲವೊಂದು ಜನರನ್ನು ಸಾಯಿಸ್ಬಿಟ್ಟಿದ್ದಾರೆ, ಸಸ್ಪೆನ್ಸ್ ಅಲ್ಲೇ ಮುಗಿಸ್ಬಿಟ್ಟಿದ್ದಾರೆ. ಇದು ನಮಗೆ ಅರಿವಾಯ್ತು, ಇದ್ರ ಅರಿವಾಯ್ತು. ಇನ್ನು ನಮ್ಮನ್ನು ಕೊಲ್ಲಲಿಕ್ಕೆ ಹೆಚ್ಚು ದಿನ ಇಲ್ಲ. ನಾವು ಬದುಕಿದ್ರೆ ಎಲ್ಲಿಯಾದ್ರೂ ಭಿಕ್ಷೆ ಎತ್ತು ಬದುಕುವ. ಈ ಧರ್ಮಸ್ಥಳದ ಅನ್ನಧರ್ಮ ಇಲ್ಲಿಗೆ ಮುಗೀತು ಅಂತೇಳಿ ತೀರ್ಮಾನ ಮಾಡಿದ್ವಿ. ನಾವು ಅಲ್ಲಿಗೆ ಊರು ಬಿಡ್ಲಿಕ್ಕೆ ರೆಡಿ ಆಗಿದ್ವಿ. ನಾನೀಗ ಕೇಳ್ಕೊಳ್ಳೋದೇನಂದ್ರೆ ಮಾನ್ಯ ಮುಖ್ಯಮಂತ್ರಿಗಳಿಗೂ ಮಾನ್ಯ ನ್ಯಾಯಪೀಠ ದೇವರುಗಳಿಗೂ ಒಂದೇ ವಿಶೇಷವಾಗಿ ಪೊಲೀಸ್ ಅಧಿಕಾರಿಗಳಿಗೂ ನಾನೊಂದು ಬೇಡಿಕೆ ಏನಂದ್ರೆ, ಇದುವರೆಗೂ ನಾನು ಊತಾಕಿದ ಹೆಣಗಳನ್ನು ಪೊಲೀಸರಿಗೆ ಗಮನಕ್ಕೆ ಇಲ್ಲದೆ ಊತಾಕಿದ ಹೆಣಗಳನ್ನು ನನಗೆ ರಕ್ಷಣೆ ಕೊಟ್ಟು ನೀವು ನೋಡಿದ್ರೆ ಸ್ವಾಮಿ, ನಾನು ದಯವಿಟ್ಟು ಅದನ್ನೆಲ್ಲ ನಾನು ತೆಗೆದು ತೋರಿಸ್ಬಿಡ್ತೇನೆ. ಆದ್ರೆ ಅಡ್ರೆಸ್ ವಿವರ ಏನು ಇಲ್ಲದೆ ಊತಾಕಿದ ಹೆಣಗಳು ಆ ಆತ್ಮಗಳಿಗಾದ್ರೂ ಶಾಂತಿ ಸಿಗ್ಬೋದು ಅಂತ ನಾನು ಮನಸ್ಸಲ್ಲಿ ನೆನೆಸ್ಕೊಂಡಿದ್ದೇನೆ. ಇನ್ನು ಮೇಲಾದ್ರೂ ದಯವಿಟ್ಟು ನನಗೊಂದು ಇದೊಂದು ಅವಕಾಶ ಮಾಡಿಕೊಡಿ ಸ್ವಾಮಿ. ಯಾಕಂದ್ರೆ ನನ್ನ ಮನಸ್ಸಲ್ಲಿ ವೇದನೆ ಆಗಿದೆ. ಯಾಕಂದ್ರೆ ನನ್ನ ಫ್ರೆಂಡ್ ಅನ್ನು ಕಳ್ಕೊಂಡೆ, ನನ್ನ ಜೀವ ಉಳಿದಿರೋದು ಹೆಚ್ಚಿನ ವಿಷಯ. ಇನ್ನ ಗೊತ್ತಾದ್ರೆ ನನ್ನನ್ನು ಕೊಲ್ಲಲಿಕ್ಕೆ ರೆಡಿ ಇದ್ದಾರೆ. ನಾನು ಅದರಿಂದಲೇ ಈ ಬೇಡಿಕೆ ನಿಮ್ಮ ಮುಂದೆ ಇಟ್ಟಿದ್ದೇನೆ. ನನಗೆ ರಕ್ಷಣೆ ಕೊಟ್ಟು ನೀವು ದಯಮಾಡಿ ನನಗೊಂದು ಉಪಕಾರ ಮಾಡಿದ್ರೆ ನಾನು ಎಲ್ಲೆಲ್ಲಿ ಹೆಣ ಊತಾಕಿದ್ದೀನ ಅಷ್ಟು ಹೆಣಗಳನ್ನು ನಾನು ತೆಗೆದು ತೋರಿಸ್ತೇನೆ. ನೀವು ಆ ಉಳಿದ ಈಗ ಹೆಣಗಳು ಕಮ್ಮಿ ಆಗಿದೆ, ಈಗ ಹೆಣಗಳೇ ಬೀಳೋದಿಲ್ಲ ಅಂತ ಹೇಳಿದ್ದಾರೆ. ಅದು ಸಂತೋಷದ ಸುದ್ದಿ. ಆದ್ರೆ ಇದ್ರ ಮುಂಚೆ ನಾವು ಊತಾಕಿದ ಹೆಣಗಳಿಗೆ ನಾನು ಪ್ರಾಯ ಪರಿಸ್ಥಿತಿ ಬೇಡ್ಕೊಳ್ತಾ ಇದ್ದೀನಿ. ಇದೊಂದು ಉಪಕಾರ ಮಾಡಿಕೊಡಿ ಸ್ವಾಮಿಗಳೇ. ಇದೇ ನಾನು ಬೇಡ್ಕೊಳ್ಳೋದು, ಕೊನೆಯಾಗಿ ನಾನು ಬೇಡ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ. ಯಾಕಂದ್ರೆ ಕೊನೆಯ ಆಸೆ ಇದು. ನಾನು ಇನ್ನು ಎಷ್ಟು ದಿವಸ ಬದುಕ್ತೀನಿ ಅಂತ ಗೊತ್ತಿಲ್ಲ. ನನ್ನ ಯಾವುದೇ ಕುಟುಂಬಗಳಿಗೆ ಆಗ್ಲಿ, ನನ್ನ ಸ್ವಂತ ಜನಗಳಿಗಾಗ್ಲಿ, ನನ್ನ ಅಣ್ಣ ತಮ್ಮಂದಿರ ಅಕ್ಕ ತಂಗಿ ಇರ್ಬೋದು, ನನ್ನ ಯಾವುದೇ ಒಂದು ಜೀವ ಹಾನಿ ಆದ್ರೆ ಧರ್ಮಸ್ಥಳ ಮೇಲ್ವಿಚಾರಕರೇ ನನ್ನ ಮೇಲೆ ಹಲ್ಲೆ ಮಾಡಿ ಕೊಳ್ತಾರಲ್ಲದೆ ಬೇರೆ ಯಾರು ನನ್ನ ಜೀವಕ್ಕೆ ಹೊಣೆಗಾರಿಕೆ ಇಲ್ಲ. ಇದನ್ನ ನನ್ನ ಮನಸ್ಫೂರ್ತಿಯಾಗಿ ಹೇಳ್ಕೊಳ್ತಾ ಇದ್ದೇನೆ. ಇದು ಕೊಡೆ ಬೇಡಿಕೆ ನಂದು